ಒಂದು ಚಿಕ್ಕ ಹಳ್ಳಿಯಾದ ಬಸಂತಪುರದಲ್ಲಿ ರಾಕೇಶ್ ಎಂಬ ಹುಡುಗ ತನ್ನ ತಂದೆ ತಾಯಿಯ ಜೊತೆ ವಾಸಿಸುತ್ತಿದ್ದನು. ರಾಕೇಶ್ನ ತಂದೆಗೆ ಬಹಳ ದೊಡ್ಡ ವ್ಯಾಪಾರವಿತ್ತು. ಅವರು ಆ ಊರಿನಲ್ಲೇ ಅತಿ ಶ್ರೀಮಂತ ವ್ಯಕ್ತಿಯಾಗಿದ್ದರು. ರಾಕೇಶ್ ಬಾಲ್ಯದಿಂದಲೇ ತುಂಬ ಲಾಲನೆ ಪಾಲನೆಯಲ್ಲಿ ಬೆಳೆದಿದ್ದನು. ಅವನು ತನ್ನ ತಂದೆಯ ಆಸ್ತಿಯ ಮೇಲೆ ತುಂಬ ಅಹಂಕಾರ ಹೊಂದಿದ್ದನು. ಏಯ್ ಮುದುಕ, ಕಣ್ಣು ಕಾಣೋದಿಲ್ವಾ? ಅಂಧನಾಗಿದ್ಯಾ ಏನು? ಕ್ಷಮಿಸು ಮಗನೇ, ನಾನು ನಿನ್ನನ್ನು ನೋಡ್ಲಿಲ್ಲ. ನಿನ್ನ ಗಮನ ಎಲ್ಲಿತ್ತು? ನಿನ್ನ ವಯಸ್ಸಿಗೆ ಗೌರವ ಕೊಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ಬೇರೆ ಯಾರಾದ್ರೂ ಇದ್ದಿದ್ರೆ ಇಲ್ಲೇ ಹೊಡೆದು ಕೆಡವುತ್ತಿದ್ರು. ನನ್ನನ್ನೇ ತಳ್ಳೋ ಧೈರ್ಯ ಹೇಗ್ ಬಂತು ನಿನ್ಗೆ? ಕ್ಷಮಿಸು ಮಗ, ನಿಜವಾಗಿಯೂ ನನ್ನ ಗಮನ ಬೇರೆಡೆ ಇತ್ತು. ನಿನ್ನನ್ನು ನೋಡ್ಲೇ ಇಲ್ಲ. ರಾಕೇಶ್ ಆ ವೃದ್ಧನೊಂದಿಗೆ ತುಂಬ ಕೆಟ್ಟ ರೀತಿಯಲ್ಲಿ ಮಾತನಾಡ್ತಾನೆ. ಈ ಎಲ್ಲ ಮಾತುಗಳನ್ನು ದೀಪಾ ಕೇಳ್ತಾಳೆ. ಇದು ಏನು ದುರ್ವರ್ತನೆ? ಅವರ ವಯಸ್ಸನ್ನು ನೋಡಿ, ನಿನ್ನ ವಯಸ್ಸನ್ನು ನೋಡಿ, ದೊಡ್ಡವರ ಜೊತೆ ಹೇಗೆ ಮಾತನಾಡ್ಬೇಕು ಅನ್ನೋ ಸಂಸ್ಕಾರ ಇಲ್ವೇ? ಅವರು ತಪ್ಪಾಗಿ ತಗುಲಿದ್ರು ಅಂತ ಹೇಳ್ತಿದಾರಲ್ವಾ? ಅಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟು ದೊಡ್ಡ ಗಲಾಟೆ ಯಾಕೆ? ಹೇ ಹುಡುಗಿ, ನೀನು ಯಾರು? ನಿನ್ನನ್ನು ಯಾರಾದ್ರೂ ಕೇಳಿದ್ರಾ? ಮಧ್ಯ ಮಾತಾಡೋ ಅಗತ್ಯ ಇಲ್ಲ, ಇಲ್ಲಿಂದ ಹೋಗು. ನಿಜವಾಗ್ಲೂ ನಿನ್ಗೆ ಮಾತಾಡೋ ಸಂಸ್ಕಾರ ಇಲ್ಲ. ನಿನ್ನಪ್ಪ ಅಮ್ಮ ನಿನ್ಗಿದೇ ಕಲ್ಸಿದಾರಾ? ಹುಡುಗಿಯರಿಗೆ ಗೌರವ ಕೊಡೋದು ಗೊತ್ತಿಲ್ಲ, ದೊಡ್ಡವರಿಗೂ ಗೌರವ ಇಲ್ಲ. ನಾನು ಯಾರು ಅಂತ ಗೊತ್ತಿದೆಯಾ ನಿನಗೆ? 2 ಕಾಸಿನ ಹುಡುಗಿ ನನಗೆ ಸಂಸ್ಕಾರ ಕಲಿಸ್ತಾಳಾ? ನಿಲ್ಲು, ಈಗ ನಿನಗೆ ತೋರಿಸ್ತೀನಿ. ದೀಪಾ, ಅವನ್ ಜೊತೆ ಮಾತಾಡ್ಬೇಡ, ಬಾ ಇಲ್ಲಿಂದ. ಹೇಗೆ ಬರುವುದು? ಅವನು ಹೇಗೆ ಮಾತನಾಡ್ತಾನೆ ನೋಡ್ತಿಲ್ವಾ? ಇವನಿಗೆ ಪಾಠ ಕಲಿಸ್ಬೇಕು. ನೀನೇ ನನಗೆ ಪಾಠ ಕಲಿಸ್ತೀಯಾ? ನಾನು ಯಾರು ಅಂತ ಗೊತ್ತಿಲ್ಲ ಅನಿಸ್ತದೆ. ದೀಪಾ, ಬಾ ಅಂತ ಹೇಳ್ತಿದ್ದೀನಲ್ಲ. ಹೀಗೆ ಹೇಳಿ ಕಾವ್ಯ ದೀಪಾಳನ್ನು ಬಲವಂತವಾಗಿ ಅಲ್ಲಿಂದ ಕರೆದುಕೊಂಡು ಹೋಗುತ್ತಾಳೆ. ಏನು ಕಾವ್ಯ, ನನ್ನನ್ಯಾಕ್ ಕರ್ಕೊಂಡ್ ಬಂದೆ? ಅವನ್ ಎಷ್ಟು ದುರ್ವರ್ತನೆ ಅವನು ನೋಡಿದ್ಯಾ? ಅವನಿಗೆ ಪಾಠ ಕಲಿಸ್ಬೇಕು. ದೀಪಾ, ನೀನೀಗ್ ತಾನೇ ಈ ಊರ್ಗೆ ಬಂದಿದ್ಯಾ? ಅವನ್ಯಾರು ಅಂತ ನಿನಗ್ ಗೊತ್ತಿಲ್ಲ? ಅವನ್ ನಮ್ಮೂರಿನ ಅತಿ ಶ್ರೀಮಂತನ ಮಗ ರಾಕೇಶ್. ಅವನೆದುರು ಮಾತಾಡೋ ಧೈರ್ಯ ಯಾರಿಗೂ ಇಲ್ಲ. ನೀನ್ ಅವನ್ ಜೊತೆ ಜಗಳ ಮಾಡ್ತಿದ್ದೆ. ಅದರ ಪರಿಣಾಮ ಏನಾಗ್ತಿತ್ತೋ ಗೊತ್ತಾ? ಶ್ರೀಮಂತನ ಮಗ ಅಂದ್ರೆ ಏನು? ಅದ್ರಿಂದ ಅವನಿಗೆ ದುರ್ವರ್ತನೆ ಮಾಡುವ ಹಕ್ಕು ಸಿಗುತ್ತದೆಯಾ? ನನ್ನ ಮುಂದೆ ತಪ್ಪು ನಡೆದರೆ ನಾನು ಖಂಡಿತವಾಗಿ ಧ್ವನಿ ಎತ್ತುತ್ತೇನೆ. ಇಲ್ಲ ದೀಪಾ, ನೀನೇನು ಮಾಡ್ಬಾರ್ದು. ಈಗಿನಿಂದ ನೀನಿದೇ ಊರಲ್ಲಿರ್ಬೇಕು. ಅವನ್ ಜೊತೆ ಯಾವುದೇ ಸೈಡ್ ಇಟ್ಟುಕೊಳ್ಬೇಡ. ಬಾ, ಮನೆಗೆ ಹೋಗೋಣ, ಅಪ್ಪ ಕಾಯ್ತಿರ್ತಾರೆ. ಅದಾದ ಬಳಿಕ ಇಬ್ಬರೂ ಮನೆಗೆ ಹೋಗುತ್ತಾರೆ. ಆ ಹುಡುಗಿಗೆ ಇಷ್ಟು ಧೈರ್ಯವಾ? ನನ್ನ ಜೊತೆ ಎದುರು ಮಾತನಾಡಿದಳು. ಅವಳು ಯಾರು? ಅಯ್ಯೋ ರಾಕೇಶ್, ಅವಳು ನಮ್ಮೂರಿನ ರಾಮಯ್ಯ ಅವರ ಅಣ್ಣನ ಮಗಳು. ಈ ಊರಿನವಳು ಅಲ್ಲ. ನಿನ್ನೆ ತಾನೇ ಬಂದಿದ್ದಾಳೆ. ಅವಳ ತಂದೆ ಸತ್ತಿದ್ದಾರೆ. ಆದ್ದರಿಂದ ಈಗ ತನ್ನ ಮಾವನ ಮನೆಯಲ್ಲಿ ಇರುತ್ತಾಳೆ. ನಿನ್ನ ಬಗ್ಗೆ ಅವಳಿಗೆ ಏನೂ ಗೊತ್ತಿಲ್ಲ. ಗೊತ್ತಿದ್ರೆ ಹೀಗೆ ಮಾತಾಡ್ತಿರ್ಲಿಲ್ಲ. ಇಷ್ಟು ಗರ್ವದ ಹುಡುಗಿಯನ್ನು ನಾನು ಇವತ್ತಿನವರೆಗೂ ನೋಡಿಲ್ಲ. ಅವಳ ಅಹಂಕಾರ ಇಳಿಸಲೇಬೇಕು. ಬಿಡು ರಾಕೇಶ್, ನಿನ್ನ ಮುಂದೆ ಅವಳಿಗೆ ಏನ್ ಬೆಲೆ ಇದೆ? ಅಯ್ಯೋ, ಅಲ್ಲಿ ನೋಡು, ಮನೋಜ್ ಬರ್ತಿದ್ದಾನೆ. ಬಾ ಮನೋಜ್, ಹೇಗಿದ್ಯಾ? ನಿನ್ನ ಮದುವೆ ಹೊಸದಾಗಿ ಆಗಿದೆಯಲ್ವಾ? ಹೇಗ್ ನಡೀತಿದೆ? ಖುಷಿಯಾಗಿದ್ಯಾ? ಹೌದು, ತುಂಬಾ ಖುಷಿಯಾಗಿದೆ. ನನ್ನ ಹೆಂಡತಿಯನ್ನು ಹೊಡೆಯೋದ್ರಲ್ಲಿ ತುಂಬಾ ಮಜಾ ಬರುತ್ತೆ. ನಾನು ಪ್ರತಿದಿನ ಅವಳನ್ನು ಹೊಡೆಯುತ್ತೇನೆ. ಏನ್, ನಿಜವಾಗಿಯೂ ಹೆಂಡತಿಯನ್ನ ಹೊಡೆಯುತ್ತೀಯಾ? ಇನ್ನೇನ್ ಮಾಡ್ಲಿ, ಅವಳು ಯಾವಾಗ್ಲೂ ಒಂದಲ್ಲ ಒಂದು ಕಾರಣ ಕೊಡ್ತಾಳೆ. ನನಗೆ ತುಂಬಾ ಬೇಗ ಕೋಪ ಬರುತ್ತದೆ ಅನ್ನೋದು ನಿಮಗೆ ಗೊತ್ತಲ್ಲ. ಕೋಪದಲ್ಲಿ ನಾನು ಅವಳನ್ನು ತುಂಬಾ ಹೊಡೆಯುತ್ತೇನೆ. ಅವಳು ಒಂದು ಮೂನೆಯಲ್ಲಿ ಕುಳಿತು ಅಳುತ್ತಿರುತ್ತಾಳೆ. ಇದು ತಪ್ಪು ಮನೋಜ್. ಹೆಂಡತಿಯ ಮೇಲೆ ಕೈ ಎತ್ತಬಾರದು. ತಪ್ಪೇನಿಲ್ಲ ಅರ್ಜುನ್. ಈ ಹೆಂಗಸರನ್ನ ಕಾಲಿನ ಚಪ್ಪಲಿಯಂತೆ ಇಡಬೇಕು. ತಲೆ ಮೇಲೆ ಕೂರಿಸಿದ್ರೆ ನಾಳೆ ನಮ್ಮನ್ನೇ ಗುಲಾಮ ಅಂತೆ ಭಾವಿಸ್ತಾರೆ. ಇವರಿಗೆ ಹೆಚ್ಚು ಸ್ವಾತಂತ್ರ್ಯ ಕೊಡಬಾರದು. ಈ ಎಲ್ಲಾ ಮಾತುಗಳನ್ನು ಕೇಳಿ ರಾಕೇಶ್ ಮನಸ್ಸಿನಲ್ಲಿ ಯೋಚಿಸ್ತಾನೆ. ನಾನು ಕೂಡ ಪ್ರತಿದಿನ ನನ್ನ ಮಾತು ಕೇಳುವ ಹಾಗೆ ಇರುವ ಹುಡುಗಿಯನ್ನ ಮದುವೆ ಆಗ್ಬೇಕು. ಅಯ್ಯೋ, ಇದು ಏನೂ ಅಲ್ಲ. ನಾನು ಯಾರನ್ನು ಮದುವೆಯಾಗುತ್ತೇನೋ ಅವಳಿಗೆ ಪ್ರತಿದಿನ 100 ಚಪ್ಪಲಿಯಿಂದ ಹಡಿಯುತ್ತೇನೆ. ಆಗ ಎಲ್ಲರಿಗೂ ನಾನು ಯಾರು ಅನ್ನೋದು ಗೊತ್ತಾಗುತ್ತದೆ. ನಾನು ಮಾಡುವುದನ್ನು ಇವತ್ತಿನವರೆಗೂ ಯಾರೂ ಮಾಡಿರಲ್ಲ. ಹೀಗೆ ಕೆಲವು ದಿನಗಳು ಕಳೆಯುತ್ತವೆ.
ಒಂದು ದಿನ ರಾಕೇಶ್ನ ತಂದೆ ಅವನಿಗೆ ಹೇಳ್ತಾರೆ. ಮಗ ರಾಕೇಶ್, ನಿನ್ನಗಾಗಿ ನಾವು ಒಬ್ಬ ಹುಡುಗಿಯನ್ನು ನೋಡಿದ್ದೇವೆ. ನಾಳೆ ಅವಳನ್ನು ನೋಡಲು ಹೋಗ್ಬೇಕು. ಏನು ನನ್ನನ್ನು ಕೇಳಿದೆ ನನ್ ಮದುವೆಗಾಗಿ ಹುಡುಗಿ ನೋಡಿದ್ದೀರಾ? ನೀವೀಗೆ ಹೇಗೆ ಮಾಡ್ಬೋದು ಅಪ್ಪ? ಅಯ್ಯೋ ಮಗ, ನಾಳೆ ನಾವು ಅವಳನ್ನು ನೋಡಲು ಹೋಗ್ತೀವಲ್ಲ, ನಿನಗೆ ಇಷ್ಟವಾದರೆ ಸರಿ, ಇಲ್ಲ ಅಂದ್ರೆ ಬೇರೆ ಸಂಬಂಧ ನೋಡೋಣ. ಯಾಕೆ ಕೋಪ ಮಾಡ್ಕೊಳ್ತೀಯ? ಈಗ ನಿನ್ನ ಮದುವೆ ವಯಸ್ಸಾಗಿದೆ, ನೀನು ಮದುವೆ ಆಗ್ಬೇಕು. ಅಪ್ಪ, ಮದುವೆಗೆ ನನ್ನ ಒಂದು ಷರತ್ತಿದೆ. ಆ ಷರತ್ತು ಈಡೇರಿದ್ರೆ ಮಾತ್ರ ನಾನು ಮದುವೆಯಾಗುತ್ತೇನೆ. ಏನು ಷರತ್ತು ಮಗ? ನಾನು ಮದುವೆಯಾಗುವ ಹುಡುಗಿಗೆ ಪ್ರತಿದಿನ 100 ಎಟ್ಟು ಚಪ್ಪಲಿಯಿಂದ ಹೊಡೆಯುತ್ತೇನೆ. ಮದುವೆಯಾದ ನಂತರ ಪ್ರತಿದಿನ 100 ಚಪ್ಪಲಿ ಎಟ್ಟು ತಿನ್ನಲು ಸಿದ್ಧವಾಗಿರುವ ಹುಡುಗಿ ಸಿಕ್ಕಿದ್ರೆ ಮಾತ್ರ ನಾನು ಮದುವೆಯಾಗುತ್ತೇನೆ. ಈ ಮಾತು ಕೇಳಿ ರಾಕೇಶ್ನ ತಂದೆ ತಾಯಿ ಬೆಚ್ಚಿ ಬೀಳುತ್ತಾರೆ. ಏನು ಇದು ಯಾವ ವಿಚಿತ್ರ ಷರತ್ತು? ನಿನಗೆ ಹುಚ್ಚು ಹಿಡಿದಿದೆಯಾ? ಯಾವ ಹುಡುಗಿ ಮದ್ವೆ ಆದ ಮೇಲೆ ತನ್ನ ಗಂಡನಿಂದ ಪ್ರತಿದಿನ ಹೊಡೆತ ತಿನ್ನೋದಕ್ಕೆ ಒಪ್ತಾಳೆ? ಷರತ್ತು ಹೇಗೆ ಇರ್ಲಿ ಅಮ್ಮ, ನನಗೆ ಅಂಥ ಹುಡುಗಿಯನ್ನೇ ಮದುವೆ ಆಗ್ಬೇಕು. ಅಂಥ ಹುಡುಗಿ ಸಿಕ್ಕಿದ್ರೆ ಮಾತ್ರ ಮಾತು ಮುಂದುವರಿಸಿ, ಇಲ್ಲ ಅಂದ್ರೆ ನನಗೆ ಮದುವೆ ಬೇಡ. ಹೀಗೆ ಹೇಳಿ ರಾಕೇಶ್ ಅಲ್ಲಿಂದ ಹೋಗಿಬಿಡುತ್ತಾನೆ. ಅಯ್ಯೋ ಮಗ, ನನ್ನ ಮಾತನ್ನಾದರೂ ಕೇಳುವ. ರಾಕೇಶ್ ಹೋಗಿದ ನಂತರ ಅವನ ತಂದೆ ತಾಯಿ ಮಾತಾಡಿಕೊಳ್ತಾರೆ. ಈ ಹುಡುಗನಿಗೆ ಏನಾಗಿದೆ? ಏನೆಲ್ಲ ವಿಚಿತ್ರ ಮಾತುಗಳನ್ನಾಡ್ತಾನೆ. ಏನೋ ಗೊತ್ತಿಲ್ಲ, ಮದ್ವೆ ಆದ್ಮೇಲೆ ಗಂಡನಿಂದ ಹೊಡಿತ ತಿನ್ನುವ ಹುಡುಗಿ ನಮ್ಗೆ ಎಲ್ಲಿಂದ ಸಿಗ್ತಾಳೆ? ರಾಕೇಶ್ ಯಾಕೆ ಇಂತಹ ವಿಚಿತ್ರ ಷರತ್ತು ಇಟ್ಟಿದ್ದಾನೆ ಗೊತ್ತಾಗುತ್ತಿಲ್ಲ. ಈಗ ಅಂತಹ ಹುಡುಗಿಯನ್ನು ನಾನು ಎಲ್ಲಿಂದ ಹುಡುಕಲಿ? ಅವನು ತುಂಬಾ ಹಠಗಾರ ಕೂಡ. ಯಾವ ವಿಷಯಕ್ಕೆ ಹಠವಾಡ್ತಾನೋ ಅದು ಸಿಗದಿದ್ದರೆ ಮದುವೆಯೇ ಆಗೋದಿಲ್ಲ. ನಾನು ಏನ್ ಹೇಳ್ತೀನಿ ಅಂದ್ರೆ, ಒಮ್ಮೆ ನಮ್ಮ ಮುನೀನ್ಜಿ ಜೊತೆ ಮಾತನಾಡಿ ನೋಡಿ. ಅವರ ಗಮನದಲ್ಲಿ ಏನಾದ್ರೂ ಸಂಬಂಧ ಇರಬಹುದು. ಏನಮ್ಮ ಕಾವೇರಿ, ಇಂತಹ ಷರತ್ತು ಹೇಳೋಕೆ ಕೂಡ ನನಗೆ ನಾಚಿಕೆ ಆಗ್ತಿದೆ. ಆದ್ರೂ ಏನ್ ಮಾಡೋದು? ಒಮ್ಮೆ ಮಾತ್ನಾಡಿ ನೋಡಿ. ಸರಿ, ಮಾತಾಡುತ್ತೇನೆ. ಮುಂದಿನ ದಿನ ರಾಕೇಶ್ನ ತಂದೆ ತಮ್ಮ ಮುನೀಮ್ನಿಗೆ ರಾಕೇಶ್ನ ವಿಚಿತ್ರ ಷರತ್ತಿನ ಬಗ್ಗೆ ಹೇಳುತ್ತಾರೆ. ಅದನ್ನು ಕೇಳಿ ಮುನೀಮ್ ಕೂಡ ಆಶ್ಚರ್ಯಪಡುತ್ತಾನೆ. ಅಯ್ಯೋ ಅಣ್ಣ, ಇಂಥ ಸಂಬಂಧ ಸಿಗೋದ್ ಕಷ್ಟ, ಆದ್ರೂ ನಾನ್ ಪ್ರಯತ್ನ ಮಾಡ್ತೇನೆ. ಮುಂದಿನ ದಿನ ಮುನೀಮ್ ದೀಪಾಳ ಮಾವನ ಮನೆಗೆ ಹೋಗುತ್ತಾನೆ. ದೀಪಾಳ ಮಾವ ಮತ್ತು ಮುನೀಮ್ ತುಂಬಾ ಒಳ್ಳೆಯ ಸ್ನೇಹಿತರು. ಅಯ್ಯೋ ಮುನೀಮ್, ಬನ್ನಿ, ಹೇಗಿದ್ದೀರಾ? ಇಂದು ಯಾಕೋ ತುಂಬಾ ಚಿಂತೆಯಲ್ಲಿದ್ದೀರಲ್ಲ, ಏನಾದ್ರೂ ಆಯ್ತಾ? ಏನ್ ಹೇಳಿ ರಾಮಯ್ಯ, ನಮ್ಮ ಮಾಲೀಕರ ಮಗ ಮದುವೆಗೆ ತುಂಬಾ ವಿಚಿತ್ರ ಷರತ್ತು ಇಟ್ಟಿದ್ದಾನೆ. ಅವನಿಗಾಗಿ ಸಂಬಂಧ ಹುಡುಕಿ ಸತ್ತಿದ್ದೇನೆ. ಈಗ ತಾನೇ ಒಂದು ಮನೆಯಿಂದ ಬೈಸ್ಕೊಂಡು ಬಂದಿದ್ದೇನೆ. ಅವನಿಗಾಗಿ ಸಂಬಂಧ ಹುಡುಕಿ ಸತ್ತಿದ್ದೇನೆ. ಈಗ ತಾನೇ ಒಂದು ಮನೆಯಿಂದ ಬೈಸ್ಕೊಂಡು ಬಂದಿದ್ದೇನೆ. ಕೆಲವರು ಬೈದು ಕಳಿಸ್ತಾರೆ, ಕೆಲವರು ನೇರವಾಗಿ ಹೊರಗೆ ಹಾಕ್ತಾರೆ. ಆ ಷರತ್ತು ಕೇಳಿದ್ರೆ ನೀನೂ ಬೆಚ್ಚಿ ಬೀಳುತ್ತೀಯ. ಅಯ್ಯೋ, ಚಿಕ್ಕ ಮಾಲೀಕ ಯಾವ ಷರತ್ತು ಇಟ್ಟಿದ್ದಾನೆ? ನಂತರ ಮುನೀಮ್ ರಾಕೇಶ್ನ ಷರತ್ತಿನ ಬಗ್ಗೆ ಹೇಳುತ್ತಾನೆ. ಈ ಎಲ್ಲಾ ಮಾತುಗಳನ್ನು ದೀಪಾ ಮತ್ತು ಕಾವ್ಯ ಕೇಳುತ್ತಾರೆ. ದೀಪಾ, ಇದೇ ಆ ಹುಡುಗನ್ ಬಗ್ಗೆ ಮಾತಾಡ್ತಿದ್ದಾರೆ. ನಿನ್ ಜೊತೆ ಜಗಳ ಮಾಡ್ಕೊಂಡವನೇ ಅವನು. ನೋಡಿದ್ಯಾ ಎಷ್ಟು ವಿಚಿತ್ರ ಹುಡುಗ ಅಂತ? ಮದುವೆಗೆ ಯಾವ ಷರತ್ತಿಟ್ಟಿದ್ದಾನೆ? ಓ, ಹಾಗಿದ್ರೆ ಅವನೇನಾ? ಅವನಿಗೆ ತನ್ನ ಗಂಡಸುತನದ ಮೇಲೆ ತುಂಬಾ ಗರ್ವ ಇದೆ. ಹುಡುಗಿಯರನ್ನು ಏನಂದುಕೊಂಡಿದ್ದಾನೆ? ಅವನನ್ನು ನಾನು ಸರಿಪಡಿಸ್ತೇನೆ. ಅದಾದ ಬಳಿಕ ದೀಪಾ ತನ್ನ ಮಾವನ ಮುಂದೆ ಹೋಗಿ ಹೇಳುತ್ತಾಳೆ. ಮಾವ, ನಾನು ಆ ಹುಡುಗನನ್ನು ಮದ್ವೆಯಾಗಲು ಸಿದ್ಧ. ಅವನು ಇಟ್ಟಿರುವ ಷರತ್ತು ನನಗೆ ಒಪ್ಪಿದೆ. ದೀಪಾ ಮಗಳೇ, ನೀನು ಏನ್ ಹೇಳ್ತಿದೀಯಾ? ಅವನನ್ನ ಯಾಕೆ ಮದುವೆ ಆಗ್ಬೇಕು ಅಂತ ಹೇಳ್ತೀಯಾ? ಅವನು ಯಾವ ಷರತ್ತು ಇಟ್ಟಿದ್ದಾನೆ ಅಂತ ಕೇಳಿದೆಯಲ್ಲ? ಹೌದು ಮಾವ, ನನಗೆ ಎಲ್ಲವೂ ಗೊತ್ತಿದೆ, ಷರತ್ತು ಗೊತ್ತಿದೆ. ಅದಕ್ಕೆ ನಾನು ಒಪ್ಪುತ್ತೇನೆ ಅಂತ ಹೇಳುತ್ತಿದ್ದೇನೆ. ಇಲ್ಲ ಮಗಳೇ, ನೀನೇನ್ ಮಾತಾಡ್ತಿದೀಯಾ? ನಾವು ನಿನ್ ಮದುವೆ ಆ ಹುಡುಗನ್ ಜೊತೆ ಯಾವತ್ತೂ ಮಾಡಲ್ಲ. ಅವನು ಹೇಗಿರ್ತಾನೆ ಅನ್ನೋದು ನಮಗ್ ಗೊತ್ತಿಲ್ಲ. ಮದುವೆ ಆದ್ಮೇಲೆ ನಿನ್ ಜೊತೆ ಹೇಗೆ ವರ್ತಿಸ್ತಾನೋ, ಹೊಡಿಬೋದು ಕೂಡ. ಇವೆಲ್ಲ ಗೊತ್ತಿದ್ರೂ ನಿನ್ ಮದುವೆ ಅವನ ಜೊತೆ ಮಾಡ್ತೀನಿ ಅಂದ್ರೆ ಹೇಗೆ? ನಿನ್ನಪ್ಪನಿಗೆ ನಾನು ಮಾತು ಕೊಟ್ಟಿದ್ದೆ, ನಿನ್ನ ಮದುವೆ ಒಳ್ಳೆಯ ಮನೆಗೆ ಒಳ್ಳೆಯ ಹುಡುಗನ್ ಜೊತೆ ಮಾಡ್ತೇನೆ ಅಂತ. ಆ ಹುಡುಗ ನಿನಗೆ ತಕ್ಕವನೇ ಅಲ್ಲ ಮಗಳೇ. ಇಲ್ಲ ಮಾವ, ನಾನ್ ಅವನನ್ನೇ ಮದ್ವೆ ಆಗ್ತೇನೆ. ನೀವೊಪ್ಪದೇ ಇದ್ರೆ ನಾನ್ ಜೀವನದಲ್ಲಿ ಯಾರನ್ನೂ ಮದ್ವೆ ಆಗಲ್ಲ. ದೀಪಾಳ ಈ ಮಾತುಗಳನ್ನು ಕೇಳಿ ರಾಮಯ್ಯ ಯೋಚನೆಯಲ್ಲಿ ಮುಳುಗುತ್ತಾನೆ.
ರಾಮಯ್ಯ ಮತ್ತು ಕಾವ್ಯ ಇಬ್ಬರೂ ದೀಪಾಳನ್ನು ಬಹಳವಾಗಿ ಸಮಾಧಾನ ಮಾಡಲು ಪ್ರಯತ್ನಿಸ್ತಾರೆ. ಆದರೆ ದೀಪ, ಅಯ್ಯೋ, ಈ ಹುಡುಗಿ ಇದೇ ಆ ದಿನ ನನ್ ಜೊತೆ ಜಗಳ ಮಾಡಿದ ಹುಡುಗಿ. ಚೆನ್ನಾಗಿದೆ, ನನ್ನ ಷರತ್ತಿಗೆ ಒಪ್ಪಿದಾಳೆ. ಈಗ ಮಜಾ ಬರ್ತದೆ. ಆ ದಿನದ ಅವಮಾನಕ್ಕೆ ಇದಕ್ಕಿಂತ ಒಳ್ಳೆಯ ಪ್ರತಿಕಾರ ಸಿಗೋದಿಲ್ಲ. ತಾನೇ ಬಂದು ತನ್ನ ಕಾಲಿಗೆ ಕೊಡ್ಲಿ ಹೊಡೆದುಕೊಂಡಿದ್ದಾಳೆ. ಆ ದಿನ ತುಂಬಾ ಮಾತಾಡ್ತಿದ್ಲು ಅಲ್ವಾ? ಇದರ ಅಹಂಕಾರ ಇಳಿಸದೇ ಬಿಡೋದಿಲ್ಲ. ಮದುವೆ ಆದ್ಮೇಲೆ ಹೊಡೆದು ಪಾಠ ಕಲಿಸ್ತೀನಿ. ಆಗ ಯಾರ್ ಜೊತೆ ಜಗಳ ತೆಗೆದುಕೊಂಡಿದ್ದಾಳೆ ಅಂತ ಗೊತ್ತಾಗ್ತದ. ನಂತರ ಆ ವಿಚಿತ್ರ ಷರತ್ತಿನ ಜೊತೆ ಇಬ್ಬರ ಮದುವೆ ನಿಶ್ಚಯವಾಗುತ್ತದೆ. ಕೆಲವು ದಿನಗಳ ಬಳಿಕ ಮದುವೆಯ ದಿನ ಬರುತ್ತದೆ. ಮಗಳೇ, ನನಗೆ ನಿನ್ನ ಬಗ್ಗೆ ತುಂಬಾ ಚಿಂತೆ ಆಗುತ್ತದೆ. ಮಾವ, ನೀವು ನನ್ ಬಗ್ಗೆ ಚಿಂತೆ ಮಾಡ್ಬೇಡಿ. ನಾನು ಈ ಷರತ್ತಿಗೆ ಒಪ್ಪಿದ್ದೆ ಅಂದ್ರೆ ಅದನ್ನು ಚೆನ್ನಾಗಿ ಯೋಚಿಸಿ ಒಪ್ಪಿದ್ದೇನೆ. ನನಗೆ ಏನೂ ಆಗಲ್ಲ. ಆ ಹುಡುಗನಿಗೆ ಪಾಠ ಕಲಿಸ್ಬೇಕೆಂದು ನಾನು ಈ ಮದುವೆಗೆ ಒಪ್ಪಿದ್ದೇನೆ. ನೀವೇ ಯೋಚ್ಸಿ ಮಾವ, ನಾನು ಈ ಸಂಬಂಧಕ್ಕೆ ಒಪ್ಪದೇ ಇದ್ರೆ ಬೇರೆ ಯಾವುದೋ ಬಡ ಹುಡುಗಿ ಅನಿವಾರ್ಯವಾಗಿ ಒಪ್ಪಿಕೊಳ್ತಿದ್ಲು. ಆ ಹುಡುಗನಿಗೆ ತನ್ನ ತಂದೆಯ ಹಣದ ಮೇಲೆ ತುಂಬಾ ಗರ್ವ ಇದೆ. ಅವನನ್ನು ಸರಿಪಡಿಸುವುದು ತುಂಬಾ ಮುಖ್ಯ. ನೀವು ಚಿಂತಿಸಬೇಡಿ, ನಾನು ಅವನನ್ನು ಬದಲಿಸುತ್ತೇನೆ. ನಂತರ ಇಬ್ಬರ ಮದುವೆಯಾಗುತ್ತದೆ. ಮದುವೆಯಾದ ಬಳಿಕ ರಾಕೇಶ್ ತುಂಬಾ ಖುಷಿಪಡುತ್ತಾನೆ ಮತ್ತು ದೀಪಾಳಿಗೆ ಹೇಳುತ್ತಾನೆ, ಏನು ಈಗ ಬೆಟ್ಟದ ಕೆಳಗೆ ಬಂದೆಯಾ? ಆ ದಿನ ತುಂಬಾ ಮಾತಾಡ್ತಿದ್ದೀಯಲ್ಲ, ಈಗ ನೋಡ್ತೀನಿ ಏನ್ ಮಾಡ್ತೀಯೋ ಅಂತ. ಇನ್ನು ಮುಂದೆ ನಿನ್ನ ತಲೆ ಮತ್ತು ನನ್ನ ಚಪ್ಪಲಿ. ಇಂದಿನಿಂದ ನಾನು ನಿನಗೆ ಪ್ರತಿದಿನ 100 ಚಪ್ಪಲಿ ಏಟು ಹೊಡೆಯುತ್ತೇನೆ. ತಲೆ ಮುಂದೆ ಮಾಡು. ಹೌದಾ? ಯಾಕಿಲ್ಲ? ನೀನು ನನ್ಗೆ 100 ಚಪ್ಲಿ ಹೊಡಿಬೋದು. ಆದ್ರೆ ಮೊದಲು ಒಂದು ಮಾತು ಹೇಳು. ನನ್ಗೆ ಹೊಡೆಯೋ ಹಕ್ಕು ನಿನ್ಗೆ ಕೊಟ್ಟವ್ರ್ಯಾರು? ಏನೋ ಅರ್ಥ? ನನ್ನ ಮಾತು ಕೇಳು. ನಾನು ಈಗ ನಿನ್ನ ಮನೆಯಲ್ಲಿದ್ದೇನೆ. ನಾನು ಕುಳಿತಿರುವ ಈ ಸೋಫಾ, ಈ ಹಾಸಿಗೆ, ಈ ಮನೆ ಯಾವುದೂ ನಿನ್ನ ಸಂಪಾದನೆಯಲ್ಲ. ಎಲ್ಲವೂ ನಿನ್ನ ತಂದೆಯ ದುಡಿಮೆ. ನಾನು ಈ ಮನೆಯಲ್ಲಿರುತ್ತೇನೆ, ಊಟ ಮಾಡುತ್ತೇನೆ, ಬದುಕುತ್ತೇನೆ. ಆದರೆ ಅದರಲ್ಲಿ ನಿನ್ನ ಸಂಪಾದನೆ ಏನೂ ಇದೆ? ಹಾಗಿದ್ದರೆ ನಾನು ನಿನ್ನ ದಾಸಿ ಹೇಗೆ ಆಗುತ್ತೇನೆ? ಯಾವ ಹಕ್ಕಿನಿಂದ ನೀನು ನನಗೆ ಹೊಡೆಯುತ್ತೀಯಾ? ನೀನು ಹೇಳಿದಂತೆ ನಾನು ಇರಲು ಸಿದ್ಧ, ನಿನ್ನ ದಾಸಿಯಾಗಲು ಕೂಡ ಸಿದ್ಧ. ಆದರೆ ಮೊದಲು ನಿನ್ನ ದುಡಿಮೆಯಿಂದ ಮನೆ ನಡೆಸು. ನಿನ್ನ ಸಂಪಾದನೆಯಿಂದ ನನಗೆ ಊಟ ಹಾಕು. ಆಗ ಮಾತ್ರ ನಿನಗೆ ನನ್ನ ಮೇಲೆ ಹಕ್ಕು ಬರುತ್ತದೆ. ದೀಪಾಳ ಮಾತುಗಳನ್ನು ಕೇಳಿ ರಾಕೇಶ್ ಯೋಚನೆಯಲ್ಲಿ ಮುಳುಗುತ್ತಾನೆ. ಹೇಳು, ಈ ಮನೆಯಲ್ಲಿ ನಿನ್ನ ಸಂಪಾದನೆ ಏನು ಇದೆ? ಅವಳು ಹೇಳೋದು ಸತ್ಯವೇ. ಈ ಮನೆಯಲ್ಲಿ ನನ್ನ ದುಡಿಮೆ ಒಂದೂ ಇಲ್ಲ. ನಾನು ಇವತ್ತಿನವರೆಗೂ 1 ರೂಪಾಯಿಯನ್ನು ಸಂಪಾದಿಸಿಲ್ಲ. ಎಲ್ಲವೂ ಅಪ್ಪನತ್ತೆ. ಅದನ್ನೇ ನಾನ್ ಹೇಳ್ತಿದ್ದೇನೆ. ಮೊದಲು ದುಡಿದು ಹಣ ಸಂಪಾದಿಸು. ನಿನ್ನ ಸಂಪಾದನೆಯಿಂದ ನನ್ನನ್ನು ನೋಡಿಕೋ. ಆಗ ಬೇಕಾದ್ರೆ ನನಗೆ ಹೊಡೆಯಬಹುದು. ಆಗ ನಿನಗೆ ಹಕ್ಕು ಇರುತ್ತದೆ. ಆದ್ರೆ ನೀನು ಇವತ್ತಿನವರೆಗೂ ಉಚಿತದ ಊಟ ತಿಂದಿದ್ಯಾ. ನಿನ್ನಿಂದ ಏನೂ ಆಗಲ್ಲ. ಏನು? ನಾನೇನೂ ಮಾಡಲಾರೆ ಅಂತೆ? ನಾನು ಎಲ್ಲವನ್ನೂ ಮಾಡಬಲ್ಲೆ. ನನ್ನ ತಂದೆಗಿಂತ ಹೆಚ್ಚು ಹಣ ಸಂಪಾದಿಸಿ ತೋರಿಸುತ್ತೇನೆ. ನಂತರ ನೀನೇನ್ ಹೇಳ್ತೀಯೋ ನೋಡ್ತೀನಿ. ನಿನಗೆ ಇದೇ ಬೇಕು ಅಂದ್ರೆ ಸರಿ, ನಾನು ದುಡಿದು ಹಣ ಸಂಪಾದಿಸುತ್ತೇನೆ. ಅಷ್ಟರವರೆಗೆ ನಿನ್ನ ಮೇಲೆ ಕೈ ಹಾಕಲ್ಲ. ಆದರೆ ಒಂದು ಮಾತು ನೆನಪಿಟ್ಟುಕೋ, ನಾನು ಹಣ ಸಂಪಾದಿಸಿ ಬಂದ ಮೇಲೆ ಇಂದಿನಿಂದ ಅಷ್ಟರವರೆಗೆ ಉಳಿದ ಎಲ್ಲಾ ದಿನಗಳ ಲೆಕ್ಕ ಹಾಕಿ ಪ್ರತಿದಿನದ 100 ಚಪ್ಪಲಿಗಳ ಏಟು ಒಮ್ಮೆಲೇ ಹೊಡೆಯುತ್ತೇನೆ. ಹೌದು, ನನಗೆ ಒಪ್ಪಿಗೆ ಇದೆ. ನೀನು ನಿಜವಾಗಿಯೂ ಹಣ ಸಂಪಾದಿಸಿ ನಿನ್ನ ದುಡಿಮೆಯಿಂದ ನನ್ನನ್ನು ನೋಡಿಕೊಂಡರೆ ನನ್ನ ತಲೆ ಮತ್ತು ನಿನ್ನ ಚಪ್ಪಲಿ ಎರಡೂ ನನಗೆ ಒಪ್ಪಿಗೆ ಇದೆ. ಸರಿ, ಹಾಗಿದ್ರೆ ನಾನು ನಾಳೆಯೇ ಹಣ ಸಂಪಾದಿಸಲು ಹೊರಡುತ್ತೇನೆ. ರಾಕೇಶ್ಗೆ ತನ್ನ ಮೇಲೆ ತುಂಬಾ ಗರ್ವ ಇರುತ್ತದೆ. ಮುಂದಿನ ದಿನ ಅವನು ತನ್ನ ತಂದೆಯ ಬಳಿ ಹೋಗಿ ಹೇಳುತ್ತಾನೆ, ಅಪ್ಪ, ನಾನು ಹೊರಗೆ ಹೋಗಿ ಹಣ ಸಂಪಾದಿಸಲು ಹೋಗ್ತಿದ್ದೇನೆ. ಯಾವಾಗ ವಾಪಸ್ ಬರುತ್ತೀನೋ ಗೊತ್ತಿಲ್ಲ. ಆದರೆ ಹಣ ಸಂಪಾದಿಸದೆ ನಾನು ಮನೆಗೆ ಬರೋದಿಲ್ಲ. ಏನು ಹೇಳ್ತೀಯ ಮಗ? ನಿನಗೆ ಹಣ ಸಂಪಾದಿಸುವ ಅಗತ್ಯವೇನು? ನಮ್ಮ ಬಳಿ ಎಲ್ಲವೂ ಇದೆ. ನಿನಗೆ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲ ಅಪ್ಪ, ಇದು ಎಲ್ಲವೂ ನಿಮ್ಮ ದುಡಿಮೆ, ನಂದು ಅಲ್ಲ. ಆ 2 ಕಾಸಿನ ಹುಡುಗಿ ಹೇಳಿದ್ಲು, ಈ ಮನೆಯಲ್ಲಿ ನಿನ್ನದೇನೂ ಇಲ್ಲ ಅಂತ. ಅವಳು ಹೇಳಿದ್ದು ಸತ್ಯವೇ ಇರಬಹುದು. ಅವಳಿಗೆ ನಾನು ಹಣ ಸಂಪಾದಿಸಲಾರೆ ಅನ್ನೋ ಭಾವನೆ. ಆದರೆ ನಾನು ಎಲ್ಲವನ್ನೂ ಮಾಡಬಲ್ಲೆ. ನಾನು ಕೂಡ ಹಣ ಸಂಪಾದಿಸಬಲ್ಲೆ. ಅದಕ್ಕಾಗಿ ಹೊರಗೆ ಹೋಗುತ್ತಿದ್ದೇನೆ. ಏನಾದರೂ ಸಾಧನೆ ಮಾಡದೆ ನಾನು ವಾಪಸ್ ಬರುವುದಿಲ್ಲ. ರಾಕೇಶ್ನ ತಂದೆ ಮನಸ್ಸಿನಲ್ಲಿ ಯೋಚಿಸ್ತಾರೆ. ನನಗೆ ಅನ್ನಿಸುತ್ತಿದೆ,
ಸೊಸೆ ಇವನ ಮನಸ್ಸಿನಲ್ಲಿ ದೊಡ್ಡ ಬದಲಾವಣೆ ತಂದಿದ್ದಾಳೆ. ಸೊಸೆ ಇದರ ಮನಸ್ಸಿನಲ್ಲಿ ಒಳ್ಳೆಯ ವಿಚಾರ ತುಂಬಿದ್ದಾಳೆ ಅನಿಸುತ್ತದೆ. ನಾನು ಇಷ್ಟು ವರ್ಷಗಳಿಂದ ವ್ಯಾಪಾರದಲ್ಲಿ ಸಹಾಯ ಮಾಡುವಂತ ಹೇಳ್ತಿದ್ದೆ, ಆದ್ರೆ ಇದು ಯಾವತ್ತೂ ನನ್ನ ಮಾತು ಕೇಳಲಿಲ್ಲ. ಈಗ ಸೊಸೆಯ ಮಾತಿಗೆ ಕೋಪದಲ್ಲಾದ್ರೂ ಏನಾದ್ರೂ ಮಾಡಲು ಹೊರಟಿದ್ದಾನೆ. ಇದನ್ನು ಹೋಗಲು ಬಿಡೋದೇ ಒಳ್ಳೆಯದು. ಸರಿ ಮಗ, ನಿನಗೆ ಹೇಗೆ ಬೇಕೋ ಹಾಗೆ ಮಾಡು. ನಾನ್ ನಿನ್ನನ್ನು ತಡೆಯುವುದಿಲ್ಲ. ಆದಷ್ಟು ಬೇಗ ಹಿಂದಿರುಗು ಮತ್ತು ನಿನ್ನ ಆರೋಗ್ಯ ನೋಡಿಕೋ. ಯಾವಾಗ ಬೇಕಾದ್ರೂ ಕಷ್ಟ ಬಂದರೆ ಮನೆಗೆ ವಾಪಸ್ ಬಾ. ಸರಿಯಪ್ಪ, ನಾನು ಹೋಗ್ತೇನೆ. ಹೀಗೆ ಹೇಳಿ ರಾಕೇಶ್ ಮನೆ ಬಿಟ್ಟು ನಗರಕ್ಕೆ ಹೊರಡುತ್ತಾನೆ. ನಗರ ತಲುಪುತ್ತಿದ್ದಂತೆಯೇ ಅವನಿಗೆ ಒಂದು ಕಣ್ಣಿಲ್ಲದ ಮನುಷ್ಯ ಸಿಗುತ್ತಾನೆ. ಏ ಮಗ, ನಿನ್ನಪ್ಪ ಬರ್ಲಿಲ್ವಾ? ಅವರಿಂದ ಬರ್ತೀನಿ ಅಂತ ಹೇಳಿದ್ರು. ಕ್ಷಮಿಸಿ, ನಾನು ನಿಮಗೆ ಪರಿಚಯವಿಲ್ಲ. ನೀವು ನನ್ನ ಅಪ್ಪನನ್ನು ಗುರುತಿಸುತ್ತೀರಾ? ಅಯ್ಯೋ ಮಗ, ನಿನ್ನ ಅಪ್ಪನನ್ನು ಇಲ್ಲಿ ಯಾರೂ ಗುರುತಿಸೋದಿಲ್ಲ. ಅವರು ದೊಡ್ಡ ವ್ಯಾಪಾರಿ. ಇಲ್ಲಿ ಎಲ್ಲರೂ ಅವರಿಗೆ ಪರಿಚಿತರು. ಹಲವರು ಅವರಿಂದ ಸಾಲ ತೆಗೆದುಕೊಂಡಿದ್ದಾರೆ. ಅಯ್ಯೋ, ಹಾಗೇನಾ? ಸರಿ, ಹಣ ನಂಗೆ ಕೊಡಿ, ನಾನು ಅಪ್ಪನಿಗೆ ಕೊಡುತ್ತೇನೆ. ಹಣ ಕೊಡ್ತೀನಿ, ಆದರೆ ಮೊದಲು ನನ್ನ ಕಣ್ಣು ಕೊಡು. ನಾನು ಸಾಲಕ್ಕೆ ಬದಲಾಗಿ ನನ್ನ ಒಂದು ಕಣ್ಣನ್ನು ನಿನ್ನ ಅಪ್ಪನ ಬಳಿ ಗಿರವಿ ಇಟ್ಟಿದ್ದೆ. ಏನು? ಕಣ್ಣನ್ನೇ ಗಿರವಿ ಇಟ್ಟಿದ್ಯಾ? ಕಣ್ಣು ಕೂಡ ಗಿರವಿ ಇಡುವ ವಸ್ತುವಾ? ಇದನ್ನು ಕೇಳಿದ್ದು ರಾಕೇಶ್ ಬೆಚ್ಚಿ ಬೀಳುತ್ತಾನೆ. ರಾಕೇಶ್ ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಾನೆ. ಅಯ್ಯೋ ದೇವ್ರೇ, ಇವನು ಏನ್ ಹೇಳ್ತಾನೆ? ನಿಜವಾಗಿಯೋ ತನ್ನ ಕಣ್ಣನ್ನು ಅಪ್ಪನ ಬಳಿ ಗಿರಿವಿ ಇಟ್ಟಿದ್ದಾನಾ? ಅಪ್ಪ ಇದನ್ನೆಲ್ಲ ನನಗೆ ಎಂದೂ ಹೇಳಿರಲಿಲ್ಲ. ಆದರೆ ನನಗೆ ವ್ಯಾಪಾರದ ಬಗ್ಗೆ ಏನೂ ಗೊತ್ತಿಲ್ಲ. ಬಹುಶಃ ನಿಜವಾಗಿರಬಹುದು. ನೋಡಿ, ನಿಮ್ಮ ಕಣ್ಣು ನನ್ನ ಬಳಿಯಿಲ್ಲ. ಅಪ್ಪ ಕೂಡ ಇದರ ಬಗ್ಗೆ ನನಗೆ ಏನೂ ಹೇಳಿಲ್ಲ. ಅದು ಹೇಗೆ ಸಾಧ್ಯ? ನನಗೆ ನನ್ನ ಕಣ್ಣು ಈಗಲೇ ಬೇಕು, ಇಲ್ಲ ಅಂದ್ರೆ ನಿನ್ನನ್ನು ಹೋಗಲು ಬಿಡಲ್ಲ. ನಾನು ನಿಮ್ಮ ಹಣ ಹಿಂತಿರುಗಿಸಲು ಸಿದ್ಧ ಇದ್ದೀನಲ್ಲ. ನನಗೆ ಹಣ ಬೇಡ, ನನ್ನ ಕಣ್ಣು ಬೇಕು. ನಿನ್ನ ಅಪ್ಪ ಇಂದು ಬರುತ್ತೇನೆ ಅಂತ ಮಾತು ಕೊಟ್ಟಿದ್ದರು. ಅಯ್ಯೋ, ಇದು ಏನಪ್ಪ ಕಷ್ಟ? ಇವನ್ ನನ್ನನ್ನು ಬಿಡ್ತಿಲ್ಲ. ಸರಿ, ಒಂದ್ ಕೆಲಸ ಮಾಡೋಣ. ಇಗೋ, 500 ರೂಪಾಯಿ ತೆಗೆದುಕೊಳ್ಳಿ. ಅಪ್ಪ ಬಂದಾಗ ನಿಮ್ಮ ಕಣ್ಣ ಕೊಡ್ತಾರೆ. ಸರಿ, ಹಾಗಿದ್ರೆ ನೀನು ಹೋಗಬಹುದು. ನಂತರ ರಾಕೇಶ್ ಅಲ್ಲಿಂದ ಮುಂದೆ ಹೋಗುತ್ತಾನೆ. ಅಯ್ಯೋ, ಕಷ್ಟದಿಂದ ಪಾರಾದೆ. ಏನೋ ವಿಚಿತ್ರ ನಗರ ಇದು. 500 ರೂಪಾಯಿ ಕೊಡದಿದ್ರೆ ನಿಜವಾಗಿಯೂ ನನ್ನ ಕಣ್ಣು ಕೇಳುತ್ತಿದ್ದ. ಅದೃಷ್ಟವಶಾತ್ ಮನೆಯಿಂದ ಸ್ವಲ್ಪ ಹಣ ತೆಗೆದುಕೊಂಡು ಬಂದಿದ್ದೇನೆ. ಇಲ್ಲದಿದ್ರೆ ಏನಾಗ್ತಿತ್ತೋ. ಇಲ್ಲಿ ನನಗೆ ಯಾರೂ ಪರಿಚಯ ಇಲ್ಲ. ತುಂಬಾ ಜಾಗ್ರತೆಯಿಂದ ಇರಬೇಕು. ನಂತರ ರಾಕೇಶ್ ಮುಂದೆ ಹೋಗುತ್ತಾನೆ. ಆಗ ಅವನಿಗೆ ಒಂದು ಕಾಲಿಲ್ಲದ ಮನುಷ್ಯ ಸಿಗುತ್ತಾನೆ. ಅಯ್ಯೋ, ನಿನ್ನ ಅಪ್ಪ ನಿನ್ನನ್ನು ಕಳಿಸಿದ್ದಾರಾ? ಚೆನ್ನಾಗಿದೆ, ನನ್ನ ಒಂದು ಕಾಲು ಕೊಡು. ನಾನು ನಿನ್ನ ಅಪ್ಪನಿಂದ 1000 ರೂಪಾಯಿ ಸಾಲ ತೆಗೆದುಕೊಂಡಿದ್ದೆ. ಅದರ ಬದಲಿಗೆ ನನ್ನ ಒಂದು ಕಾಲು ಗಿರುವಿ ಇಟ್ಟಿದ್ದೆ. ಈಗ ನನ್ನ ಕಾಲು ಕೊಡು, ಹಣ ತೆಗೆದುಕೊಂಡು ಹೋಗು. ಇದನ್ನು ಕೇಳಿ ರಾಕೇಶ್ ಹೆದರುತ್ತಾನೆ. ಏನು ಹೇಳ್ತೀರಾ ನೀವು? ನನ್ನಪ್ಪ ನಿಮ್ಗೂ ಸಾಲ ಕೊಟ್ಟಿದ್ದಾರಾ? ಅದು ಒಂದು ಕಾಲಿನ ಬದಲಿಗೆ? ಹೌದು, ಇದು ಸತ್ಯ. ನಾನು ನಿನ್ನ ಅಪ್ಪನಿಗಾಗಿಯೇ ಕಾಯುತ್ತಿದ್ದೆ. ಅವರು ಬರ್ಲಿಲ್ಲ, ನೀನು ಬಂದಿದ್ದೀಯ. ಅವರು ಜೊತೆಗೆ ಬರ್ಲಿಲ್ವಾ? ಇಲ್ಲ, ಅವರು ಬಂದಿಲ್ಲ. ಇದ್ರ ಬಗ್ಗೆ ನಂಗೇನೂ ಹೇಳಿಲ್ಲ. ಅವರು ಇಂದು ಬರುತ್ತೇನೆ ಅಂತ ಮಾತು ಕೊಟ್ಟಿದ್ದರು. ಇಷ್ಟು ದಿನ ನಾನು ಒಂದು ಕಾಲಿನ ಸಹಾಯದಿಂದ ಬದುಕುತ್ತಿದ್ದೇನೆ. ನನ್ನ ಪರಿಸ್ಥಿತಿ ಕೆಟ್ಟದ್ದರಿಂದ ನನ್ನ ಒಂದು ಕಾಲು ಗಿರವಿ ಇಟ್ಟು ಹಣ ತೆಗೆದುಕೊಂಡೆ. ಈಗ ನನಗೆ ನನ್ನ ಕಾಲು ಬೇಕು. ಕೇಳಿ, ನಿಮ್ಮ ಕಾಲು ಈಗ ನನ್ನ ಬಳಿ ಇಲ್ಲ. ಇಗೋ 1000 ರೂಪಾಯಿ ತೆಗೆದುಕೊಳ್ಳಿ. ಅಪ್ಪ ಬಂದ ಮೇಲೆ ನಿಮ್ಮ ಕಾಲು ನಿಮಗೆ ಕೊಡ್ತಾರೆ. ದಯವಿಟ್ಟು ನನ್ನನ್ನು ಹೋಗಲು ಬಿಡಿ. ಸರಿ, ಹಣ ಕೊಡ್ತಿದ್ಯಾ ಅಂದ್ರೆ ಇನ್ನೂ ಕೆಲವು ದಿನ ಒಂದು ಕಾಲಿನಿಂದ ಬದುಕ್ತೇನೆ. ನೀನು ಹೋಗಬಹುದು. ಹೀಗೆ ಹೇಳಿದ ನಂತರ ರಾಕೇಶ್ ಅಲ್ಲಿಂದ ಹೊರಡುತ್ತಾನೆ. ನಿಜವಾಗ್ಲೂ ಇದು ಎಷ್ಟು ವಿಚಿತ್ರ ನಗರ. ಇಲ್ಲಿ ಜನರು ಹಣಕ್ಕಾಗಿ ಕಣ್ಣು, ಕಾಲು ಎಲ್ಲವನ್ನೂ ಗಿರ್ವಿ ಇಡ್ತಾರ. ನನಗಿನ್ನೂ ನಂಬಿಕೆ ಬರ್ತಿಲ್ಲ. ಆದರೆ ಇವರಿಗೆ ಅಪ್ಪ ಪರಿಚಯ ಇದೆ, ಹಾಗಾಗಿ ನಿಜವೇ ಇರಬೇಕು. ಬಹುಶಃ ನಿಜವಾಗಿಯೂ ಹೀಗೆಯೇ ಇರಬಹುದು. ನಾನು ಯಾವತ್ತೂ ಹೊರಗಿನ ಲೋಕವನ್ನೇ ನೋಡಿಲ್ಲ. ಅಪ್ಪ ಕೂಡ ಹೀಗೆ ವ್ಯಾಪಾರ ಮಾಡ್ತಿರಬಹುದೇನೋ. ಸರಿ, ಈಗ ಇಲ್ಲಿ ನನಗೆ ಏನಾದರೂ ಕೆಲಸ ಹುಡುಕ್ಬೇಕು. ಹೀಗೆ ಯೋಚಿಸುತ್ತಾ ರಾಕೇಶ್ ಮುಂದೆ ಹೋಗುತ್ತಾನೆ. ಆಗ ಅವನಿಗೆ ಇಬ್ಬರು ಗಂಡ ಹೆಂಡತಿ ಕಾಣಿಸುತ್ತಾರೆ. ಅಯ್ಯೋ, ಹೇಗಿದ್ದೀಯಾ? ನಿನ್ನಪ್ಪ ಹೇಗಿದ್ದಾನೆ?
ನೀವು ಯಾರು? ನಿಮಗೂ ನನ್ನ ಅಪ್ಪ ಪರಿಚಯವಾ? ನಿನ್ನ ಅಪ್ಪ ಆಗಾಗ ಇಲ್ಲಿ ಬರ್ತಿದ್ರು. ಬಂದಾಗ ನಮ್ಮ ಮನೆಗೆ ಖಂಡಿತ ಬರ್ತಿದ್ರು. ಅವರು ನಮ್ಮ ಒಳ್ಳೆಯ ಸ್ನೇಹಿತರು. ಓ ಹಾಗೇನಾ? ಬಾ ಒಳಗೆ. ನೀನು ತುಂಬಾ ದೂರದಿಂದ ಬಂದಿದ್ಯಾಲ, ಸುಸ್ತಾಗಿರುತ್ತೀಯಾ? ನನ್ನ ಹೆಂಡತಿ ಈಗಷ್ಟೇ ಅಡುಗೆ ಮಾಡಿದ್ದಾಳೆ. ಬಂದಿದ್ಯಾ ಅಂದ್ರೆ ಊಟ ಮಾಡಿ ಹೋಗೋ. ಸರಿ, ನಿಜ ಹೇಳ್ಬೇಕಂದ್ರೆ ನನಗೆ ತುಂಬಾ ಹಸಿವು ಕೂಡ ಆಗಿದೆ. ನಂತರ ರಾಕೇಶ್ ಅವರ ಮನೆಗೆ ಊಟಕ್ಕೆ ಹೋಗುತ್ತಾನೆ. ಊಟವಾದ ನಂತರ ರಾಕೇಶ್ಗೆ ಚಿನ್ನದ ಗ್ಲಾಸಿನಲ್ಲಿ ನೀರು ಕೊಡುತ್ತಾರೆ. ಆ ಗ್ಲಾಸನ್ನು ನೋಡಿ ಅವನು ಯೋಚನೆಯಲ್ಲಿ ಮುಳುಗುತ್ತಾನೆ. ರಾಕೇಶ್ ಮನಸ್ಸಿನಲ್ಲಿ, ಅಯ್ಯೋ, ಇವರು ಕೂಡ ತುಂಬಾ ಶ್ರೀಮಂತರಂತೆ ಕಾಣುತ್ತಿದ್ದಾರೆ. ಚಿನ್ನದ ಗ್ಲಾಸಿನಲ್ಲಿ ನೀರ್ ಕೊಡ್ತಿದ್ದಾರೆ. ಅಪ್ಪನ ಸ್ನೇಹಿತರಲ್ವಾ, ಶ್ರೀಮಂತರೇ ಇರ್ಬೇಕು. ಅಷ್ಟ್ರಲ್ಲಿ ಆ ಗಂಡ ಹೆಂಡತಿ ಕಾಣಿಸದೆ ಹೋಗ್ತಾರೆ. ರಾಕೇಶ್ ಮನಸ್ಸಿನಲ್ಲಿ, ಅಯ್ಯೋ, ಇವ್ರು ಎಲ್ಲಿಗೆ ಹೋದ್ರೋ? ರಾಕೇಶ್ ಹೊರಗೆ ಹೋಗಿ ಅವರನ್ನು ಹುಡುಕುತ್ತಾನೆ. ಅದೇ ಸಮಯದಲ್ಲಿ ಆ ಗಂಡ ಹೆಂಡತಿ ಗುಪ್ತವಾಗಿ ಆ ಗ್ಲಾಸನ್ನು ರಾಕೇಶ್ನ ಚೀಲದಲ್ಲಿ ಹಾಕಿಬಿಡುತ್ತಾರೆ. ಸ್ವಲ್ಪ ಹೊತ್ತಿನ ನಂತರ ರಾಕೇಶ್ ಮತ್ತೆ ಒಳಗೆ ಬರುತ್ತಾನೆ. ಅಯ್ಯೋ, ನೀವಿಲ್ಲಿದ್ದೀರಾ? ನಾನ್ ಹೊರಗೆ ಹುಡುಕ್ತಿದ್ದೆ. ನಾವಿಲ್ಲೇ ಇದ್ದೆವು. ನೀನು ಹೊರಗೆ ಯಾಕೆ ಹೋಗಿದ್ದೆ? ಹೌದು, ಊಟ ಆಯ್ತಾ? ಅಯ್ಯೋ, ನಮ್ಮ ಚಿನ್ನದ ಗ್ಲಾಸ್ ಎಲ್ಲಿದೆ? ಇಲ್ಲೇ ಇತ್ತಲ್ಲ. ಹೌದು, ಕಾಣಿಸ್ತಿಲ್ಲ. ಎಲ್ಲಿಗ್ ಹೋಯ್ತು? ಸತ್ಯ ಹೇಳು, ಗ್ಲಾಸ್ ನೀನೇ ಕದ್ದೆಯಾ? ಇಲ್ಲ ಇಲ್ಲ, ನೀವೇನ್ ಮಾತಾಡ್ತಿದ್ದೀರಿ? ನಾನ್ ಕದ್ದಿಲ್ಲ. ಸುಳ್ಳು ಹೇಳ್ಬೇಡ. ನೀನೇ ಗ್ಲಾಸ್ ಕದ್ದಿದ್ದೀಯಾ. ಅದನ್ನ ತೆಗೆದುಕೊಂಡು ಓಡಿ ಹೋಗ್ತಿದ್ದೆ. ಅದೃಷ್ಟಕ್ಕೆ ನಾವು ನೋಡಿದೆವು. ಶಾಂತವಾಗಿ ನಮ್ಮ ಗ್ಲಾಸ್ ಹಿಂತಿರುಗಿಸು, ಇಲ್ಲಾಂದ್ರೆ ಪೊಲೀಸರನ್ನು ಕರಿತೀವಿ. ಇಲ್ಲಿನ ಶಿಕ್ಷೆ ತುಂಬಾ ಕಠಿಣ. ನಿನಗೆ 6 ತಿಂಗಳು ಜೈಲು ಶಿಕ್ಷೆ ಆಗುತ್ತದೆ. ಜೊತೆಗೆ ದಂಡ ಕೂಡ ಕಟ್ಟಬೇಕು. ಅಯ್ಯೋ ದೇವ್ರೇ, ನಾನ್ ಏನೂ ಮಾಡಿಲ್ಲ. ನಾನ್ ಕಳ್ಳತನ ಮಾಡಿಲ್ಲ. ನನ್ನ ನಂಬಿ. ಸರಿ, ಹಾಗಿದ್ರೆ ನಿನ್ನ ಚೀಲ ತೋರಿಸು. ಹೌದು, ನನ್ನ ಚೀಲ ಇಲ್ಲೇ ಇದೆ ನೋಡಿ. ಅವರು ರಾಕೇಶ್ನ ಚೀಲ ಪರಿಶೀಲಿಸುತ್ತಾರೆ. ಅದರೊಳಗೆ ಅದೇ ಗ್ಲಾಸ್ ಸಿಗುತ್ತದೆ. ಅದನ್ನು ನೋಡಿ ರಾಕೇಶ್ ಬೆಚ್ಚು ಬೀಳುತ್ತಾನೆ. ಇದು ಇಲ್ಲಿ ಹೇಗೆ ಬಂತು ಅಂತ ನನಗ್ ಗೊತ್ತಿಲ್ಲ. ನಿಜವಾಗ್ಲೂ ನಾನ್ ಕದ್ದಿಲ್ಲ. ಸುಳ್ಳುಗಾರ. ಇರು, ಈಗ್ಲೇ ಪೊಲೀಸ್ ಕರಿತೀವಿ. ಇದನ್ನು ಕೇಳಿದ ರಾಕೇಶ್ ತುಂಬಾ ಹೆದರುತ್ತಾನೆ. ಇಲ್ಲ ಇಲ್ಲ, ಹಾಗೆ ಮಾಡಬೇಡಿ. ನಾನು ನಿಮಗೆ ಹಣ ಕೊಡುತ್ತೇನೆ. ದಯವಿಟ್ಟು ಇದನ್ನು ಇಲ್ಲಿಗೆ ಬಿಡಿ. ಕೊನೆಗೆ ಅನಿವಾರ್ಯವಾಗಿ ರಾಕೇಶ್ ಆ ಗ್ಲಾಸಿನ ಬದಲಿಗೆ ಹಣ ಕೊಡುತ್ತಾನೆ ಮತ್ತು ಅಲ್ಲಿಂದ ಹೊರಡ್ತಾನೆ. ರಾಕೇಶ್ ಹೋದ ತಕ್ಷಣ ಆ ಗಂಡ ಹೆಂಡತಿ ಖುಷಿಯಿಂದ ನಗುತ್ತಾರೆ. ಎಷ್ಟು ದೊಡ್ಡ ಮೂರ್ಖನೋ ನೋಡಿ. ಚಿನ್ನ ಮತ್ತು ಹಿತ್ತಾಳೆಯದ ನಡುವಿನ ವ್ಯತ್ಯಾಸವೇ ಗೊತ್ತಾಗಲಿಲ್ಲ. ಚೆನ್ನಾಗಿ ಮೋಸ ಮಾಡಿದೆವು. ಒಳ್ಳೆಯ ಹಣ ಸಿಕ್ಕಿತು. ಇವತ್ತು ಮಜಾ ಆಯಿತು. ಸ್ವಲ್ಪ ದೂರ ನಡೆದ ನಂತರ ರಾಕೇಶ್ ನದಿಯ ತೀರದಲ್ಲಿ ಕುಳಿತುಕೊಳ್ಳುತ್ತಾನೆ. ಅಯ್ಯೋ ದೇವ್ರೇ, ಈಗ ನಾನೇನ್ ಮಾಡ್ಲಿ? ನನ್ನನ್ ಎಲ್ಲರೂ ಸೇರಿ ಲೂಟಿ ಮಾಡ್ಬಿಟ್ರು. ನನ್ ಬಳಿ 1 ರೂಪಾಯಿ ಉಳಿದಿಲ್ಲ. ಏನಪ್ಪಾ ಈ ನಗರ, ಎಲ್ಲರೂ ಮೋಸಗಾರರು. ರಾಕೇಶ್ ಮನಸ್ಸಿನಲ್ಲಿ, ಈಗ ನಾನು ಏನ್ ಮಾಡ್ಲಿ? ಎಲ್ಲಿರ್ಲಿ? ಏನ್ ತಿನ್ಲಿ? ಹೀಗೆ ಖಾಲಿ ಹಸ್ತದಿಂದ ಮನೆಗೆ ಹೋದ್ರೆ ದೀಪಾ ನನ್ನನ್ನು ತುಂಬಾ ಹಾಸ್ಯ ಮಾಡ್ತಾಳೆ. ಅವಳಿಗೆ 100 ಚಪ್ಲಿ ಏಟು ಹೊಡೆಯೋ ಕನಸು ಕನಸಾಗಿಯೇ ಉಳಿತದೆ. ಇಲ್ಲ, ನಾನ್ ಹಣ ಸಂಪಾದಿಸದೆ ಮನೆಗೆ ಹೋಗೋದಿಲ್ಲ. ಅಷ್ಟ್ರಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಅಯ್ಯೋ, ನೀನು ಯಾರು? ಇಲ್ಲಿ ಏಕೆ ಕುಳಿತಿದ್ಯಾ? ತುಂಬಾ ಚಿಂತೆಯಲ್ಲಿದ್ದೀಯಂತೆ ಕಾಣುತ್ತೀಯಾ? ಏನಾಯ್ತು? ನಾನು ತುಂಬಾ ದೂರದಿಂದ ಬಂದಿದ್ದೇನೆ. ಈ ಊರಿನವನು ಅಲ್ಲ. ನನಗೆ ಕೆಲಸ ತುಂಬಾ ಅಗತ್ಯವಾಗಿದೆ. ನನ್ನ ಬಳಿ ಹಣವೂ ಇಲ್ಲ, ಕೆಲಸವೂ ಇಲ್ಲ. ಏನ್ ಮಾಡ್ಬೇಕೋ ಗೊತ್ತಾಗ್ತಿದೆ. ನಿಮ್ಗೆ ಗೊತ್ತಿದ್ರೆ ಯಾವುದಾದ್ರೂ ಕೆಲಸ ಹೇಳಿ. ನಾನು ಏನಾದ್ರೂ ಕೆಲಸ ಮಾಡಲು ಸಿದ್ಧನಿದ್ದೇನೆ. ನಾನು ಯಾವ ಕೆಲಸವಾದ್ರೂ ಮಾಡಲು ಸಿದ್ಧ. ದಯವಿಟ್ಟು ನನಗೆ ಕೆಲಸ ಬೇಕು. ಹಾಗೇನಾ? ನಾನು ಮೀನು ಹಿಡಿದು ಮಾರುವ ಕೆಲಸ ಮಾಡುತ್ತೇನೆ. ನೀನು ನನ್ನ ಜೊತೆ ಬಂದು ಸಹಾಯ ಮಾಡಬಹುದು. ನಾನು ನಿನಗೆ ಸ್ವಲ್ಪ ಹಣ ಕೊಡುತ್ತೇನೆ. ಉಳಿಯೋದಕ್ಕೂ ವ್ಯವಸ್ಥೆ ಮಾಡುತ್ತೇನೆ. ನಿಜವಾ? ತುಂಬಾ ಧನ್ಯವಾದಗಳು. ನಿಮ್ಮ ಉಪಕಾರ ನಾನ್ ಮರೆಯಲ್ಲ. ಆ ವ್ಯಕ್ತಿಯ ಮಾತು ಕೇಳಿ ರಾಕೇಶ್ ತುಂಬಾ ಖುಷಿಪಡುತ್ತಾನೆ. ರಾಕೇಶ್ ಮನಸ್ಸಿನಲ್ಲಿ, ಕೊನೆಗೂ ನನಗೆ ಕೆಲಸ ಸಿಕ್ಕಿತು. ನಂತರ ಆ ಮೀನುಗಾರ ರಾಕೇಶ್ನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಏ ಹುಡ್ಗ, ನಿನ್ ಮನೆಯಲ್ಲಿದೆ? ನಿನ್ ಮುಖ ನೋಡಿದ್ರೆ, ಬಟ್ಟೆ ನೋಡಿದ್ರೆ ದೊಡ್ಡ ಮನೆ ಹುಡ್ಗಂತೆ ಕಾಣ್ತೀಯ. ನಿನ್ನಪ್ಪ ಯಾರು?
ಅಕಸ್ಮಾತ್ ಮೀನುಗಾರನ ಮಾತಿನ ಶೈಲಿ ಬದಲಾಗುತ್ತದೆ. ಏನೋ ಯಾಕೆ ಮೌನವಾಗಿದ್ದೀಯಾ? ಕೇಳಿದ್ದಕ್ಕೆ ಉತ್ತರ ಕೊಡೋ. ನಾನು ಈ ಊರಿನ ದೊಡ್ಡ ಗುಂಡ, ದೊಡ್ಡ ಕಳ್ಳ ಕೂಡ. ಈಗ ನೀನು ನನ್ನ ಬಲೆಗೆ ಬಿದ್ದಿದ್ದೀಯಾ. ನಿನ್ನ ಅಪ್ಪನಿಂದ ತುಂಬಾ ಹಣ ವಸೂಲಿ ಮಾಡುತ್ತೇನೆ. ಹೇಳು, ನಿನ್ನ ಅಪ್ಪ ಯಾರು? ಇದನ್ನು ಕೇಳಿ ರಾಕೇಶ್ ತುಂಬಾ ಹೆದರುತ್ತಾನೆ. ಅಯ್ಯೋ ದೇವ್ರೆ, ಇದು ಯಾವ ಕಷ್ಟ! ನಾನು ಅಪ್ಪನ ಬಗ್ಗೆ ಹೇಳಿದ್ರೆ ಮನೆಗೆ ಸುದ್ದಿ ಹೋಗುತ್ತದೆ. ಆಗ ಎಲ್ಲರ ಮುಂದೆ ನನ್ನ ಅವಮಾನವಾಗುತ್ತದೆ. ದೀಪಾಳಿಗೂ ನನ್ನನ್ನು ಹಾಸ್ಯ ಮಾಡುವ ಅವಕಾಶ ಸಿಗುತ್ತದೆ. ಇಲ್ಲ, ಆದ್ರೂ ಇವರಿಗೆ ನನ್ನ ಸತ್ಯ ಹೇಳಬಾರದು. ನನಗೆ ಯಾರೂ ಇಲ್ಲ, ನಾನು ಅನಾಥ. ಅದಕ್ಕೆ ಕೆಲಸ ಹುಡುಕುತ್ತಾ ಅಲೆದಾಡುತ್ತಿದ್ದೆ. ನೀವು ಕೆಲಸ ಕೊಡುತ್ತೇನೆ ಅಂತ ಇಲ್ಲಿ ಕರೆದುಕೊಂಡು ಬಂದಿರಿ. ನಾನು ತುಂಬಾ ಬಡವ. ನನ್ನ ಬಟ್ಟೆ ನೋಡಿ ತಪ್ಪಾಗಿ ಅಂದುಕೊಳ್ಳಬೇಡಿ. ಯಾರೋ ಒಬ್ಬ ದೊಡ್ಡವರು ನನಗೆ ಕೊಟ್ಟದ್ದನ್ನು ಹಾಕಿಕೊಂಡಿದ್ದೇನೆ. ಓ, ಹಾಗಾದ್ರೆ ನೀನು ಭಿಕ್ಷುಕನಾ? ಸರಿ, ಆದ್ರೂ ನಿನ್ನನ್ನು ಬಿಡೋದಿಲ್ಲ. ನೀನು ನನಗೆ ಯಾವುದಾದ್ರೂ ಕೆಲ್ಸಕ್ಕೆ ಬರ್ತೀಯಾ? ಇಂದಿನಿಂದ ನನ್ನ ಮನೆಯ ಎಲ್ಲಾ ಕೆಲಸ ನೀನೇ ಮಾಡಬೇಕು. ಇಂದಿನಿಂದ ನೀನು ನನ್ನ ಕೆಲಸಗಾರ. ಅರ್ಥ ಆಯ್ತಾ? ಮತ್ತೊಂದು ಮಾತು, ಇಲ್ಲಿಂದ ಓಡಿ ಹೋಗಲು ಪ್ರಯತ್ನ ಮಾಡಬೇಡ. ನಾನು ಯಾರು ಅಂತ ಗೊತ್ತಿಲ್ಲ ನಿನಗೆ. ಓಡಿ ಹೋಗಲು ಯತ್ನಿಸಿದರೆ ನಿನ್ನನ್ನು ಕೊಲ್ಲುತ್ತೇನೆ. ನಿನ್ನನ್ನು ಹುಡುಕೋರು ಯಾರು? ನೀನೇ ಹೇಳಿದ್ದೆಲ್ಲ ಅನಾಥ ಅಂತ. ದಯವಿಟ್ಟು ನನಗೆ ಏನೂ ಮಾಡಬೇಡಿ. ನೀವು ಹೇಳಿದ ಎಲ್ಲಾ ಕೆಲಸ ಮಾಡ್ತೇನೆ. ನಿಮ್ಮ ಕೆಲಸಗಾರನಾಗಿ ಇರುತ್ತೇನೆ. ಇದೇ ಸರಿಯಾಗಿದೆ. ಹೋಗು ಕೆಲಸಕ್ಕೆ. ಹೀಗೆ ನೋಡುತ್ತಾ ನೋಡುತ್ತಾ 6 ತಿಂಗಳು ಕಳೆಯುತ್ತವೆ. ಇತ್ತ ದೀಪಾ ಮತ್ತು ಮನೆಯವರು ತುಂಬಾ ಚಿಂತೆಯಲ್ಲಿ ಮುಳುಗುತ್ತಾರೆ. ಒಂದು ದಿನ ದೀಪಾ ತನ್ನ ಮಾವನ ಬಳಿ ಹೋಗಿ ಹೇಳುತ್ತಾಳೆ. ಮಾಮ, ಅವರು ಹೋಗಿ 6 ತಿಂಗಳಿಗಿಂತ ಹೆಚ್ಚು ಆಯಿತು, ಇನ್ನೂ ವಾಪಸ್ ಬಂದಿಲ್ಲ. ನನಗನ್ಸುತ್ತದೆ ಅವರು ಯಾವುದೋ ದೊಡ್ಡ ಕಷ್ಟದಲ್ಲಿ ಸಿಕ್ಕೊಂಡಿರಬಹುದು. ನಾನು ಹೋಗಿ ಅವರನ್ನು ಹುಡುಕ್ಬೇಕು. ನೀವನುಮತಿ ಕೊಟ್ರೆ ನಾನು ಹೋಗ್ತೇನೆ. ಹೌದು ಮಗಳೇ, ನೀನು ಸರಿ ಹೇಳ್ತಿದೀಯಾ. ನನ್ಗೂ ತುಂಬಾ ಚಿಂತೆ ಆಗ್ತಿದೆ. ಆದ್ರೆ ನೀನು ಒಬ್ಳೇ ಹೋಗಿ ಹೇಗೆ ಹುಡುಕುತ್ತೀಯಾ? ನೀನು ಮನೆಯಲ್ಲೇ ಇರು, ನಾನ್ ಹೋಗ್ತೇನೆ. ಇಲ್ಲ ಮಾಮ, ನಿಮ್ಮ ವಯಸ್ಸನ್ನಾದ್ರೂ ನೋಡಿ. ನೀವ್ ಹೇಗೆ ಊರೂರು ಅಲೆದು ಹುಡುಕ್ತೀರಾ? ಕಷ್ಟಪಡೋದು ನಿಮ್ಗೆ ಸರಿಯಲ್ಲ. ಅಪ್ಪ, ಅವರು ನನ್ನ ಕಾರಣಕ್ಕೆ ಈ ಮನೆ ಬಿಟ್ಟು ಹೋಗಿದ್ದಾರೆ. ಆದ್ರಿಂದ ಅವರನ್ನ ಹುಡುಕಿ ಕರೆತರುವ ಜವಾಬ್ದಾರಿ ಕೂಡ ನನ್ನದೇ. ನೀವು ನನ್ಗೆ ಆಶೀರ್ವಾದ ಮಾಡಿ. ನಾನವರನ್ನ ಹುಡುಕಿ ಸುರಕ್ಷಿತವಾಗಿ ಕರ್ಕೊಂಡ್ಬರ್ತೇನೆ. ಸರಿ ಮಗಳೇ, ನೀನು ಹೋಗಬೇಕು ಅಂದ್ರೆ ಹೋಗು. ಆದ್ರೆ ನಿನ್ನ ಆರೋಗ್ಯ ನೋಡ್ಕೊ. ಸಾಧ್ಯವಾದಷ್ಟು ಬೇಗ ವಾಪಸ್ ಬಾ. ಮತ್ತು ಜೊತೆಗೆ ಹಣ ಕೂಡ ತೆಗೆದುಕೊಂಡು ಹೋಗು. ದಾರಿಯಲ್ಲಿ ಯಾವುದೂ ಕಷ್ಟ ಆಗ್ಬಾರ್ದು. ಮುಂದಿನ ದಿನ ದೀಪಾ ತನ್ನ ಗಂಡ ರಾಕೇಶ್ನನ್ನು ಹುಡುಕಲು ಹೊರಡುತ್ತಾಳೆ. ಕೊನೆಗೆ ಅವಳು ಅದೇ ನಗರಕ್ಕೆ ತಲುಪುತ್ತಾಳೆ. ನಗರಕ್ಕೆ ಬಂದ ತಕ್ಷಣ ಅವಳಿಗೆ ಮೊದಲು ಒಂದು ಕಣ್ಣಿಲ್ಲದ ಮನುಷ್ಯ ಸಿಗುತ್ತಾನೆ. ಅಯ್ಯೋ ಮಗಳೇ, ನಾನು ನಿನ್ನನ್ನು, ನಿನ್ನ ಅಪ್ಪನನ್ನು ಗುರುತಿಸುತ್ತೇನೆ. ರೀ, ನೀವ್ಯಾರು? ನಿಮ್ಗೆ ಪರಿಚಯ ಇಲ್ಲ. ನಿನ್ನ ಅಪ್ಪ ಆಗಾಗ ಇಲ್ಲಿ ಬರ್ತಿದ್ರು. ನಾನು ಅವರಿಂದ ಹಣ ಸಾಲ ತೆಗೆದುಕೊಂಡಿದ್ದೆ. ಈಗ ಆ ಹಣ ಹಿಂತಿರುಗಿಸ್ಬೇಕು. ನೀನು ಬಂದಿರುವುದರಿಂದ ನಿನಗೆ ಕೊಡುತ್ತೇನೆ. ಈವನು ಖಂಡಿತ ಮೋಸಗಾರ. ನನ್ನ ಅಪ್ಪ ಈ ಲೋಕದಲ್ಲೇ ಇಲ್ಲ. ಈ ಊರಿಗೆ ಅವರು ಯಾವತ್ತೂ ಬಂದಿಲ್ಲ. ನನ್ನನ್ನು ಮೋಸ ಮಾಡಲು ಬಂದಿದ್ದಾನೆ. ಈಗ ಇದಕ್ಕೆ ಪಾಠ ಕಲಿಸುತ್ತೇನೆ. ಹೌದಾ? ಹೌದು ಹೌದು, ಅಪ್ಪ ಹೇಳಿದ್ರು. ನಾನು ಮರೆತಿದ್ದೆ. ಸರಿ, ಅಪ್ಪ ಕೊಟ್ಟ ಹಣವನ್ನು ನನಗೆ ಕೊಡಿ. ಹಣ ಕೊಡುತ್ತೇನೆ, ಆದರೆ ಮೊದಲು ನಾನು ನಿನ್ನ ಅಪ್ಪನ ಬಳಿ ಗಿರವಿ ಇಟ್ಟಿದ್ದ ವಸ್ತು ಹಿಂತಿರುಗಿಸು. ನಾನು ನನ್ನ ಒಂದು ಕಣ್ಣನ್ನು ಗಿರವಿ ಇಟ್ಟು ಹಣ ತೆಗೆದುಕೊಂಡಿದ್ದೆ. ಈಗ ನನ್ನ ಕಣ್ಣು ಕೊಡು. ಅಯ್ಯೋ ಹೌದು, ನಾನು ಕಣ್ಣುಗಳನ್ನೇ ತೆಗೆದುಕೊಂಡು ಬಂದಿದ್ದೇನೆ. ಒಂದೂ ಅಲ್ಲ, ತುಂಬಾ ಕಣ್ಣುಗಳಿವೆ. ಬಹುಶಃ ಅಪ್ಪ ಹಲವರ ಕಣ್ಣು ತೆಗೆದುಕೊಂಡಿರಬಹುದು. ಒಂದು ಕೆಲ್ಸ ಮಾಡಿ, ನಿಮ್ಮ ಇನ್ನೊಂದು ಕಣ್ಣನ್ನು ತೆಗೆದುಕೊಡಿ. ಆಗ ಎರಡನ್ನೂ ಸೇರಿಸಿ ಯಾವುದು ನಿಮ್ದು ಅಂತ ಹುಡುಕಿಕೊಡ್ತೇನೆ. ಏನ್ ಮಾತಾಡ್ತಿದ್ದೀಯಾ? ನಾನ್ ಇನ್ನೊಂದ್ ಕಣ್ ಯಾಕ್ ಕೊಡ್ಬೇಕು? ಅಯ್ಯೋ, ನನ್ ಬಳಿ ತುಂಬಾ ಕಣ್ಣಿವಿದೆ ಅಲ್ವಾ? ನಿಮ್ದ್ಯಾವ್ದು ಅಂತ ಹೇಗ್ ಗುರ್ತಿಸ್ಲಿ? ಸರಿ, ಇನ್ನೊಂದು ಕಣ್ಣಿನ ಬದಲಿಗೂ ನಾನು ನಿಮಗೆ ಹಣ ಕೊಡುತ್ತೇನೆ. ಬೇಗ ಕೊಡಿ. ಯಾಕೆ ಹಿಂಜರಿಯುತ್ತಿದ್ದೀರಾ? ನನ್ನ ಚೀಲದಲ್ಲಿ ಚಾಕು ಕೂಡ ಇದೆ. ಬೇಕಾದ್ರೆ ಈಗಲೇ ನಿಮ್ಮ ಇನ್ನೊಂದು ಕಣ್ಣನ್ನು ತೆಗೆದುಕೊಳ್ಳುತ್ತೇನೆ. ಇದನ್ನು ಕೇಳಿ ಆ ಮೋಸಗಾರ ಭಯದಿಂದ ನಡುಗುತ್ತಾನೆ. ಕ್ಷಣಾರ್ಧದಲ್ಲೇ ಅಲ್ಲಿಂದ ಓಡಿ ಹೋಗುತ್ತಾನೆ. ಹೇಗೆ ಓಡ್ಹೋದ ನೋಡಿ? ಮೋಸಗಾರ ಎಲ್ಲೋ. ಈ ನಗರದಲ್ಲಿ ತುಂಬ ಜಾಗ್ರತೆಯಿಂದ ಇರಬೇಕು. ಇದು ಕಳ್ಳರು ಮತ್ತು ಮೋಸಗಾರರ ಊರಂತೆ ಕಾಣುತ್ತಿದೆ. ನಂತರ ದೀಪಾ ಮುಂದೆ ಹೋಗುತ್ತಾಳೆ.
ಸ್ವಲ್ಪ ದೂರ ಹೋದ ಮೇಲೆ ಅವಳಿಗೆ ಒಬ್ಬ ಕುಂಟ ಮನುಷ್ಯ ಸಿಗುತ್ತಾನೆ. ಅಯ್ಯೋ ಮಗಳೇ, ನೀನ್ ಬಂದ್ಯಾ? ನಿನ್ನ ಅಪ್ಪ ಬರ್ಲಿಲ್ವಾ? ನಾನು ಎಷ್ಟು ದಿನಗಳಿಂದ ಅವರಿಗಾಗಿ ಕಾಯುತ್ತಿದ್ದೇನೆ. ನನ್ನ ಒಂದು ಕಾಲು ಅವರ ಬಳಿ ಗಿರಿವಿ ಇದೆ. ಅದರ ಬದಲಿಗೆ ನಾನು 1000 ರೂಪಾಯಿ ಸಾಲ ತೆಗೆದುಕೊಂಡಿದ್ದೆ. ನನ್ನ ಕಾಲು ಕೊಡು, ನಾನು ಹಣ ಹಿಂತಿರುಗಿಸುತ್ತೇನೆ. ಈ ಮಾತು ಕೇಳಿ ದೀಪಾ ಈ ಬಾರಿ ಸಂಪೂರ್ಣ ಆಟ ಅರ್ಥ ಮಾಡಿಕೊಳ್ಳುತ್ತಾಳೆ. ಅಯ್ಯೋ ಹೌದು, ಅಪ್ಪ ಹೇಳಿದ್ರು, ನನ್ನ ಬಳಿ ಒಂದಲ್ಲ ತುಂಬ ಕಾಲುಗಳಿವೆ. ಬಹುಶಃ ಅಪ್ಪ ಹಲವರ ಕಾಲು ತೆಗೆದುಕೊಂಡಿರಬಹುದು. ಆದ್ರೆ ನಿಮ್ಮ ಕಾಲು ಯಾವುದು ಅಂತ ನಾನು ಹೇಗೆ ಗುರುತಿಸಲಿ? ಒಂದು ಕೆಲ್ಸ ಮಾಡಿ, ನಿಮ್ಮ ಇನ್ನೊಂದು ಕಾಲನ್ನು ನನ್ಗೆ ಕೊಡಿ. ಎರಡನ್ನು ಸೇರಿಸಿ ನಿಮ್ಮ 2 ಕಾಲುಗಳನ್ನು ನಿಮಗೆ ಹಿಂತಿರುಗಿಸುತ್ತೇನೆ. ತಪ್ಪಾಗಿ ಬೇರೆ ಯಾರದ್ದಾದ್ರೂ ಕಾಲ್ ಕೊಟ್ರೆ ಕಷ್ಟ ಆಗತ್ತಲ್ವಾ? ಇಲ್ಲ ಇಲ್ಲ, ನಾನು ನನ್ನ ಇನ್ನೊಂದು ಕಾಲು ಕೊಡಲ್ಲ. ಯಾಕೆ ಕೊಡಲ್ಲ? ಒಂದು ಕಾಲು ಗಿರವಿ ಇಡಬಲ್ಲೆ ಅಂದ್ರೆ ಇನ್ನೊಂದು ಕಾಲನ್ನೂ ಕೊಡಬಹುದಲ್ವಾ? ಅದ್ರ ಬದಲಿಗೆ ನಾನು ನಿಮ್ಗೆ ಹಣ ಕೊಡ್ತೇನೆ. 1 ನಿಮಿಷ, ನನ್ನ ಬಳಿ ಕತ್ತಿ ಇದೆ. ಈಗ್ಲೇ ನಿಮ್ಮ ಇನ್ನೊಂದು ಕಾಲನ್ನು ಕತ್ತರಿಸಿ ತೆಗೆದುಕೊಳ್ಳುತ್ತೇನೆ. ಇದನ್ನು ಕೇಳಿ ಆ ಕುಂಟ ಮನುಷ್ಯ ಹೆದರಿಕೊಂಡು ಕುಂಟುತ್ತಾ ಓಡಿ ಹೋಗುತ್ತಾನೆ. ಅಯ್ಯೋ ಕೇಳಿ, ನಿಮ್ಮ ಕಾಲುಗಳನ್ನು ತೆಗೆದುಕೊಂಡು ಹೋಗಿ. ಎಲ್ಲಿಗೆ ಓಡ್ತಿದ್ದೀರಾ? ಈ ನಗರದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಅಪಾಯ ಇದೆ. ಇಲ್ಲಿ ತುಂಬಾ ಜಾಗ್ರತೆಯಿಂದ ಇರಬೇಕು. ರಾಕೇಶ್ ಕೂಡ ಇವರ ಮೋಸಕ್ಕೆ ಬಲಿಯಾಗಿರಬಹುದು. ನಾನವನ್ನ ಹುಡುಕ್ಲೇಬೇಕು. ನನ್ನ ಮನಸ್ಸು ಹೇಳ್ತಿದೆ, ಅವನು ಎಲ್ಲೂ ಇಲ್ಲೇ ಇದ್ದಾನೆ. ದೀಪಾ ಮುಂದೆ ಸಾಗುತ್ತಾಳೆ. ಅಷ್ಟರಲ್ಲಿ ಅದೇ ಗಂಡ ಹೆಂಡತಿ ಅವಳಿಗೆ ಕಾಣಿಸ್ತಾರೆ. ಅಯ್ಯೋ ಮಗಳೇ, ಎಲ್ಲಿಗ್ ಹೋಗ್ತಿದ್ಯಾ? ಇಲ್ಲಿದ. ನಿನ್ನಪ್ಪ ಅಮ್ಮ ಬರ್ಲಿಲ್ವಾ? ನೀವು ಯಾರು? ನೀನು ನಮಗೆ ಪರಿಚಯ ಇಲ್ಲ, ಆದ್ರೆ ನಾವು ನಿನ್ನ ಅಪ್ಪ ಅಮ್ಮನನ್ನು ಚೆನ್ನಾಗಿ ಗೊತ್ತಿದೆ. ಅವರು ಆಗಾಗ ಇಲ್ಲಿ ಬರ್ತಿದ್ರು. ಬಹಳ ದಿನಗಳಿಂದ ಬಂದಿಲ್ಲ. ನಮಗೆ ಅವರ ಜೊತೆ ಒಳ್ಳೆಯ ಪರಿಚಯ ಇದೆ. ಹೊರಗೆ ಯಾಕೆ ನಿಂತಿದ್ಯಾ? ಒಳಗೆ ಬಾ, ಸ್ವಲ್ಪ ವಿಶ್ರಾಂತಿ ಮಾಡು. ನಾನೀಗಷ್ಟೇ ಊಟ ಮಾಡಿದ್ದೇನೆ. ಊಟ ಮಾಡಿ ಹೋಗು. ಖಂಡಿತ ಏನೋ ಗಂಡಾಂತರ ಇದೆ, ಆದ್ರೆ ಇವರ ಆಟ ಏನು ಅಂತ ನೋಡ್ಬೇಕು. ದೀಪಾ ಊಟ ಮಾಡ್ತಿರೋದ್ರಲ್ಲಿ ಅವಳಿಗೆ ಚಿನ್ನದಂತ ಕಾಣುವ ಹಿತ್ತಾಳದ ಗ್ಲಾಸ್ ಕಾಣಿಸ್ತದೆ. ದೀಪಾ ಚಾಕಚಕ್ಯತೆಯಿಂದ ಆ ಗ್ಲಾಸನ್ನು ಅಡುಗೆಮನೆಯೊಳಗೆ ಮರೆ ಮಾಡುತ್ತಾಳೆ ಮತ್ತು ಹೊರಗೆ ಹೋಗಿ ಆ ಗಂಡ ಹೆಂಡತಿಯನ್ನ ಹುಡುಕುವಂತೆ ನಟಿಸುತ್ತಾಳೆ. ಅಷ್ಟರಲ್ಲಿ ಆ ಗಂಡ ಹೆಂಡತಿ ಅವಕಾಶ ನೋಡಿ ಗ್ಲಾಸ್ ಕಳುವಾಗಿದೆ ಎಂದು ಆರೋಪಿಸಲು ಒಳಗೆ ಬರುತ್ತಾರೆ. ಆದರೆ ಗ್ಲಾಸಲ್ಲಿ ಕಾಣಿಸುವುದಿಲ್ಲ. ಅಷ್ಟರಲ್ಲಿ ದೀಪಾ ಮತ್ತೆ ಒಳಗೆ ಬರುತ್ತಾಳೆ. ಅಯ್ಯೋ, ನಮ್ಮ ಚಿನ್ನದ ಗ್ಲಾಸೆನ್ನಿಗ? ಏ ಹುಡುಗಿ, ನೀನೇ ಕದ್ದೀಯಾ? ಇಲ್ಲ ಇಲ್ಲ, ನಾನ್ಯಾಕೆ ಕದಿಯಲಿ? ಸುಳ್ಳು ಹೇಳ್ಬೇಡ, ಈಗಲೇ ಪೊಲೀಸರಿಗೆ ದೂರು ಕೊಡುತ್ತೇವೆ. ಕೆಲವು ದಿನ ಜೈಲಿನಲ್ಲಿ ಇದ್ದರೆ ಬುದ್ಧಿ ಬರುತ್ತದೆ. ಸತ್ಯವಾಗಿ ಗ್ಲಾಸ್ ಕೊಡು, ಇಲ್ಲಾಂದ್ರೆ ಅದರ ಬೆಲೆ ಕೊಡು. ಇಲ್ಲ ಇದ್ರೆ ಜೈಲು ಖಚಿತ. ನಾವ್ ಯಾರು ಅಂತ ಗೊತ್ತಿಲ್ಲ ನಿನಗೆ. ಇಲ್ಲಿ ನಮ್ಮ ಮಾತೇ ನಡೆಯುತ್ತದೆ. ಹಾಗೇನಾ? ಸರಿ, ಪೊಲೀಸರನ್ನೇ ಕರ್ಸಿ, ಅವರ ಮುಂದೆ ತೀರ್ಮಾನ ಆಗ್ಲಿ. ಸರಿ, ಈಗ್ಲೇ ಕರೀತೀನಿ. ಸ್ವಲ್ಪ ಹೊತ್ತಿನಲ್ಲಿ ಪೊಲೀಸರು ಬರುತ್ತಾರೆ. ಸರ್, ಇವ್ರು ಇಬ್ರು ಮೋಸಗಾರರು. ದಾರಿ ಹೋಕರನ್ನು ಸುಳ್ಳು ಆರೋಪ ಮಾಡಿ ಹಣ ಕಸಿದುಕೊಳ್ಳುತ್ತಾರೆ. ಗ್ಲಾಸ್ ನಾನ್ ತೆಗೆದುಕೊಂಡಿಲ್ಲ. ಅದು ಇವರ ಮನೆಯಲ್ಲೇ ಎಲ್ಲೋ ಮರೆ ಮಾಡಿರಬಹುದು. ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಮನೆ ತಪಾಸಣೆ ಮಾಡಿ ನೋಡಿ. ಪೊಲೀಸರು ಮನೆಯ ತಪಾಸಣೆ ಮಾಡುತ್ತಾರೆ. ಕೊನೆಗೆ ಗ್ಲಾಸ್ ಮನೆಯಲ್ಲೇ ಸಿಗುತ್ತದೆ. ಆಹಾ, ಹಾಗಿದ್ರೆ ಇದು ನಿಮ್ಮಿಬ್ಬರ ಆಟನ. ಕಳ್ಳತನದ ಮೇಲೆ ಮತ್ತೆ ದಬ್ಬಾಳಿಕೆ. ನಿಮ್ಗೆ ಚೆನ್ನಾಗಿ ಪಾಠ ಕಲಿಸುತ್ತೇನೆ. ಬನ್ನಿ ನಮ್ಮ ಜೊತೆ. ಪೊಲೀಸರು ಆ ಗಂಡ ಹೆಂಡತಿಯನ್ನು ಬಂಧಿಸಿ ಕರೆದುಕೊಂಡು ಹೋಗ್ತಾರೆ. ಸರಿ, ಇದು ಮುಗೀತು. ಇನ್ನೂ ಏನೇನ್ ಎದುರಾಗುತ್ತದೋ ಗೊತ್ತಿಲ್ಲ. ರಾಕೇಶ್ ಕೂಡ ಇಂಥ ಯಾವುದೋ ಕಷ್ಟದಲ್ಲಿ ಸಿಕ್ಕೊಂಡಿರ್ಬೇಕು. ಅವನನ್ನು ಬೇಗ ಹುಡುಕ್ಬೇಕು. ಹೀಗೆ ಹುಡುಕುತ್ತಾ ದೀಪಾ ಒಂದು ಕಾಡಿನೊಳಗೆ ತಲುಪುತ್ತಾಳೆ. ಅಲ್ಲಿ ಒಂದು ದೊಡ್ಡ ಮನೆ ಕಾಣಿಸುತ್ತದೆ. ಆ ಮನೆಯೊಳಗಿಂದ ಧ್ವನಿ ಕೇಳಿಸುತ್ತದೆ. ದಯವಿಟ್ಟು ಈಗ ನನ್ನಿಂದ ಇನ್ನೂ ಕೆಲಸ ಆಗೋದಿಲ್ಲ. ನಾನು ತುಂಬ ದಣದಿದ್ದೇನೆ. ನೀವು ನನಗೆ ಸರಿಯಾಗಿ ಊಟ ಕೂಡ ಕೊಡಲ್ಲ. ಹಗಲು ರಾತ್ರಿ ಮನೆಯದು ಮತ್ತು ಹೊರಗಿನೆಲ್ಲ ಕೆಲಸ ಮಾಡಿಸ್ತಿದ್ದೀರಿ. ನಾನು ನಿಮ್ಗೇನು ತಪ್ಪು ಮಾಡಿದ್ದೇನೆ? ದಯವಿಟ್ಟು ನನ್ನನ್ನು ಬಿಡಿ, ಹೋಗ್ಲಿಕ್ಕೆ ಬಿಡಿ. ಇಲ್ಲ, ನೀನಿಲ್ಲೇ ಇರ್ತೀಯಾ ಮತ್ತು ನನ್ನ ಕೆಲಸ ಮಾಡ್ತೀಯಾ. ಹೆಚ್ಚು ಮಾತಾಡಿದ್ರೆ ಈಗ ಸಿಗ್ತಿರುವ ಊಟ ಕೂಡ ಸಿಗಲ್ಲ. ಅರ್ಥ ಆಯ್ತಾ? ಹೋಗೋ, ಶಾಂತವಾಗಿ ಕೆಲಸ ಮಾಡು. ಇಲ್ಲ ಅಂದ್ರೆ ನನಗಿಂತ ಕೆಟ್ಟವನು ಯಾರೂ ಇರಲ್ಲ. ಈ ಎಲ್ಲಾ ಮಾತುಗಳನ್ನು ದೀಪಾ ಕೇಳುತ್ತಾಳೆ. ಸ್ವಲ್ಪ ದೂರ ಹೋಗಿ ಯೋಚಿಸುತ್ತಾಳೆ. ಆಹಾ, ಹಾಗಿದ್ರೆ ರಾಕೇಶ್ ಇವನ ಕೈಯಲ್ಲಿ ಸಿಕ್ಕಿಕೊಂಡಿದ್ದಾನೆ.
ಮಾತು ಕೇಳಿದ್ರೆ ಇವನು ತುಂಬಾ ಅಪಾಯಕಾರಿ ಅನ್ನಿಸುತ್ತಾನೆ. ನಾನು ಒಬ್ಬಳೇ ಒಳಗೆ ಹೋಗೋದು ಸರಿಯಲ್ಲ. ಒಂದ್ ಕೆಲ್ಸ ಮಾಡ್ತೀನಿ, ಪೊಲೀಸರನ್ನು ಕರೆದುಕೊಂಡು ಬರ್ತೇನೆ. ಈಗ ಅವರು ಮಾತ್ರ ಸಹಾಯ ಮಾಡಬಲ್ಲರು. ನಂತರ ದೀಪಾ ಪೊಲೀಸರ ಸಹಾಯದಿಂದ ಆ ಮನುಷ್ಯನ ಮನೆಗೆ ಹೋಗುತ್ತಾಳೆ. ದೀಪಾಳನ್ನು ನೋಡುತ್ತಿದ್ದಂತೆಯೇ ರಾಕೇಶ್ ಕಣ್ಣಲ್ಲಿ ನೀರು ಬರುತ್ತದೆ. ಅವನು ತುಂಬಾ ಖುಷಿಪಡುತ್ತಾನೆ. ದೀಪಾ, ನೀನು ಇಲ್ಲಿ! ನಿಜವಾಗಿಯೂ ನಾನು ನಿನ್ನನ್ನು ವರ್ಣಿಸಲಾರೆ. ನಿನ್ನ ನೋಡಿ ನನಗೆ ಎಷ್ಟು ಸಂತೋಷವಾಗ್ತಿದೆ ಗೊತ್ತಾ? ನಂತರ ರಾಕೇಶ್ ದೀಪಾ ಮತ್ತು ಪೊಲೀಸ್ ಅಧಿಕಾರಿಗೆ ನಡೆದ ಎಲ್ಲಾ ಘಟನೆಗಳನ್ನು ಹೇಳ್ತಾನೆ. ಆಮೇಲೆ ಪೊಲೀಸರು ಆ ಗುಂಡಾನನ್ನು ಬಂಧಿಸಿ ಕರೆದುಕೊಂಡು ಹೋಗ್ತಾರೆ. ದೀಪಾ, ನಾನು ಯಾವ ಮುಖದಿಂದ ನಿನಗೆ ಧನ್ಯವಾದ ಹೇಳಿ ಅಂತ ಅರ್ಥ ಆಗ್ತಿಲ್ಲ. ನಿಜ ಹೇಳ್ಬೇಕಂದ್ರೆ ಇದು ನನ್ನ ಕರ್ಮದ ಫಲ. ನಾನು ತುಂಬಾ ಅಹಂಕಾರದಲ್ಲಿ ಬದುಕ್ತಿದ್ದೆ. ಆದರೆ ಇಂದು ನನಗೆ ಅರ್ಥವಾಯಿತು, ನನ್ನಲ್ಲಿ ಅಕ್ಕರೆ ಇಲ್ಲಲಿಲ್ಲ. ನಾನು ನಿನ್ನ ಜೊತೆ ತುಂಬಾ ಕೆಟ್ಟವಾಗಿ ವರ್ತಿಸಿದ್ದೆ. ನಿನ್ನ ಬಗ್ಗೆ ಏನೇನೋ ತಪ್ಪಾಗಿ ಯೋಚಿಸುತ್ತಿದ್ದೆ. ನನ್ನ ಅಹಂಕಾರ ಸಂಪೂರ್ಣ ಒಡೆದು ಹೋಗಿದೆ. ದೀಪಾ, ನನ್ನನ್ನು ಕ್ಷಮಿಸು. ಯಾಕೆ? ಈಗ ನನಗೆ 100 ಚಪ್ಪಲಿ ಏಟು ಹೊಡೆಯೋದಿಲ್ವಾ? ಯಾವತ್ತೂ ಇಲ್ಲ ದೀಪಾ. ಬೇಕಾದ್ರೆ ನೀನೇ ನನಗ 100 ಚಪ್ಪಲಿ ಏಟು ಹೊಡೆ. ಇಂದು ನಿನ್ನ ಕಾರಣಕ್ಕೆ ನಾನು ಈ ಕಷ್ಟದಿಂದ ಪಾರಾದೆ. ನೀನು ಇರ್ಲಿಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಏನಾಗುತ್ತಿತ್ತೋ ಗೊತ್ತಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸು. ಬಾ, ಬೇಗ ಮನೆಗೆ ಹೋಗೋಣ. ನನಗೆ ಮನೆ ತುಂಬಾ ನೆನ್ಪಾಗ್ತಿದೆ. ಮತ್ತು ದೀಪಾ, ನಾನು ನಿನಗೆ ಒಂದು ಮಾತು ಕೊಡುತ್ತೇನೆ. ಇಂದಿನಿಂದ ನಾನು ಯಾವತ್ತೂ ಅಹಂಕಾರ ಮಾಡಲ್ಲ. ಯಾರ ಮನಸ್ಸಿಗೂ ನೋವು ಕೊಡಲ್ಲ. ನಾನು ನಿನ್ನನ್ನು ಸದಾ ಖುಷಿಯಾಗಿಡುತ್ತೇನೆ. ಅದಾದ ಬಳಿಕ ಇಬ್ಬರೂ ಸಂತೋಷದಿಂದ ತಮ್ಮ ಮನೆಯ ಕಡೆ ಹೊರಡುತ್ತಾರೆ. ಅಹಂಕಾರ ಮನುಷ್ಯನನ್ನು ನಾಶದ ಕಡೆ ಕರೆದೊಯ್ಯುತ್ತದೆ. ಒಳ್ಳೆಯ ಸಂಸ್ಕಾರ ಮತ್ತು ಬುದ್ಧಿವಂತಿಕೆ ಮಾತ್ರ ಜೀವನವನ್ನು ಸುಂದರವಾಗುತ್ತದೆ. ಇಂತಹ ಅದ್ಭುತ ಹಾಗೂ ಮನಮುಟ್ಟುವ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.